ಕಾಲೇಜು ಪುತ್ತೂರು. ಇಲ್ಲಿ ಸಮುದಾಯದಂತ ಆರೋಗ್ಯ ಕೇಂದ್ರ KVG ಸುಳ್ಯ. ಇಲ್ಲಿನ ಡಾಕ್ಟರ್ ಸುಮನ್ ಮತ್ತು ತಂಡದವರು ಸಾರ್ವಜನಿಕರ ಮತ್ತು ಶಿಬಿರಾರ್ಥಿಗಳ ದಂತ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ತಪಾಸಣೆ ನಡೆಸಿದರು. ಶಿಬಿರದಲ್ಲಿ ಕಳೆದ ದಿನಗಳು ನಮ್ಮ ಬೌದ್ಧಿಕ ಮತ್ತು ವೈಚಾರಿಕ ಮಟ್ಟಗಳನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಿ ಧೈರ್ಯ, ಆತ್ಮವಿಶ್ವಾಸ, ಪರಸ್ಪರ ಸಹಕಾರ, ಸೇವಾ ಮನೋಭಾವ ಮೊದಲಾದ ಗುಣಗಳನ್ನು ಬೆಳೆಸಿಕೊಂಡು ನಮ್ಮ ಮುಂದಿನ ಶೈಕ್ಷಣಿಕ ಶ್ರಮಯೇವ ಜಯತಿ. 8 ದಿವಸಗಳ ಹಿಂದೆ ಉದ್ಘಾಟನೆಗೊಂಡು ನಮ್ಮ ಪಕ್ಕದ ಉಪ್ಪಿನಂಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಮ್ಮ ವಿದ್ಯಾರ್ಥಿ ಮಿತ್ರರು ಮತ್ತು ನಮ್ಮ ಅಧ್ಯಾಪಕ ವೃಂದದವರು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜೊತೆ ಸೇರಿ ಹಮ್ಮಿಕೊಂಡಿದ್ದೇವೆ. ಉದ್ಘಾಟನಾ ಕಾರ್ಯಕ್ರಮದಲ್ಲೂ ನಾನಿದ್ದೆ. ಇವತ್ತು ಈ ಕಾರ್ಯಕ್ರಮದ ಈ ಒಂದು ಕ್ಯಾಂಪಿನ ರಾಷ್ಟ್ರೀಯ ಸೇವಾ ಯೋಜನೆಯ ಕಡೆಯ ದಿನ ಸಮಾರೋಪ ಸಮಾರಂಭ. ಸಮಾರಂಭದಲ್ಲಿ ನಮ್ಮ ಜೊತೆ ನಮ್ಮ ಆ ಕಾಲೇಜಿನ ಪ್ರಿನ್ಸಿಪಾಲ್ ನಮ್ಮ ಆತ್ಮೀಯರಾದಂಥ ರವಿರಾಜ್ ಸರ್ ಇದ್ದಾರೆ. ನಮ್ಮ ಕೋಡಿಂಬಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಜಯಪ್ರಕಾಶ್ ಬದಿನಾರವರೇ, ಪ್ರಭಾಕರ್ ಸಾಲಿಯನ್ನವರೇ, ನಮ್ಮ ಅತ್ಯಂತ ಚಟುವಟಿಕೆಯಿಂದ ಎಲ್ಲದಕ್ಕೂ ಬೆಂಬಲ ಕೊಡುವಂಥ ನಮ್ಮ ಮುಖ್ಯೋಪಾಧ್ಯಾಯರಾದ ಬಾಲಕೃಷ್ಣ ಸರ್ ಅವರೇ, ಈಗಾಗಲೇ ನಾವು ಭಾಳಷ್ಟು ಚರ್ಚೆ ಮಾಡಿದ್ದೇವೆ. ನಮ್ಮ ಆತ್ಮೀಯರು ವಿವೇಕಾನಂದ, ನಮ್ಮ ಉಪ್ಪಿನ ಕಾಲೇಜಿನ ಲೆಕ್ಚರರಾದ ನನ್ವೀಶ್ ಸರ್ ಅವರೇ, ನಮ್ಮ ಎಲ್ಲ ಈ ಒಂದು ಕೋಡಿಂಬಾಡಿ ಎಲ್ಲ ಚಟುವಟಿಕೆಗಳಲ್ಲೂ ಮುಕ್ತವಾಗಿ ಬೆಂಬಲಿಸಿಕೊಂಡು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂಥ ಶೇಖರ್ ಪೂಜಾರಿ ಜೇಡಪ್ಪರ್ ಅವರೇ, ನಮ್ಮ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಕೇಶವಪ್ರಸಾದ್ ಸರ್ ಅವರೇ ಮತ್ತು ಅತ್ಯಂತ ಚಟುವಟಿಕೆಯಿಂದ ಮತ್ತು ಕ್ರಿಯಾಶೀಲ ವ್ಯಕ್ತಿತ್ವದಿಂದ ಈ ಒಂದು ಕ್ಯಾಂಪನ್ನು ಮುಕ್ತಾಯ ಹಂತಕ್ಕೆ ತಂದದಲ್ಲಿ ತಮ್ಮ ಬಾಳು ಇದೆ ಮಾನ್ಯ ನಮ್ಮ ಪ್ರೀತಿಯ ಹರಿಪ್ರಸಾದ್ ಸರ್ ಅವರೇ ಮತ್ತು ನಮ್ಮೆಲ್ಲ ಅತ್ಯಂತ ಒಂದು ರೀತಿಯ ಆತಿಥ್ಯ ಯಾವ ರೀತಿ ಮಾಡಬಹುದು, ಕ್ಯಾಂಪನ್ನು ಯಾವ ರೀತಿ ನಾವು ಪರಿಪೂರ್ಣತೆಗೊಳಿಸಬಹುದು ಎನ್ನುವುದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ತೋರಿಸಿಕೊಟ್ಟಂಥ ನಮ್ಮ ಕಾಲೇಜಿನ ಉಪ್ಪಿನ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಈಗಾಗಲೇ ನಾವು ಸಮಾರೋಪ ಏನು ಬೆಸೆದುಕೊಂಡಿದೆ. ಯಾಕೆಂದರೆ ನಮ್ಮ ಈ ಒಂದು ಕ್ಯಾಂಪ್ ಆಗಬೇಕಾದರೆ ಎಲ್ಲರೊಂದು ನಾವು ಯಾರು ಊರಿನವರು ಬಂದರೂ ನಮಗೊಂದು ಆತಿಥ್ಯ ಮತ್ತೊಂದು ಸಮರ್ಪಕವಾದಂಥ ನಮ್ಮ ಜೊತೆ ಬೆರೆಯುವಂಥ ಒಂದು ರೀತಿ ನಮಗೆ ಇವತ್ತು ಭಾವನಾತ್ಮಕ ಹಂತಕ್ಕೆ ತಂದು ಮುಟ್ಟಿಸಿದೆ. ನಾವು ಏನು ಇವತ್ತು ಬೀಳ್ಕೊಳ್ತಿದ್ದೇವೆ ಎಂದು ನಮಗೆ ಕೂಡ ಬೇಸರ ಆಗ್ತದೆ. ಯಾಕೆಂದರೆ ನಾವು ಕೂಡ ಒಂದು 5-6 ಸಲ 8 ಸಲ ಇಲ್ಲಿ ಬಂದು ನಿಮ್ಮ ಆತಿಥ್ಯವನ್ನು ಸ್ವೀಕರಿಸಿದ್ದೇವೆ. ನಮ್ಮೂರಿನ ಆತಿಥ್ಯ ಅನ್ನೋದಕ್ಕಿಂತಲೂ ನಿಮ್ಮ ಕಾಲೇಜಿನ ಒಂದು ವಿದ್ಯಾರ್ಥಿ ಮಿತ್ರರು ಮತ್ತು ಒಂದು ನಗುಮುಖದ ನಮ್ಮ ಹರಿಪ್ರಸಾದ್ ಸರ್ ಮತ್ತು ನಮ್ಮ ಒಂದು ಕೇಶವ ಪ್ರಸಾದ್ ಸರ್ ಅವರು ಯಾವಾಗಲೂ ಅತ್ಯಂತ ನಮಗೆ ನಮ್ಮ ಮನೆಗೆ ಬಂದಂಥ ಒಂದು ಅನುಭವ ಮತ್ತು ವಾತಾವರಣ ಕಲ್ಪಿಸಿದ್ದೀರಿ. ಅದರಲ್ಲೂ NSS ಕ್ಯಾಂಪ್ ಅಂದರೆ ಯಾವ ರೀತಿ ಅನ್ನುವುದನ್ನು ಕೂಡ ನೀವು ಎಲ್ಲ ಸಮಾಜಕ್ಕೆ ಮತ್ತು ಎಲ್ಲ ಕಾಲೇಜಿಗೆ ತೋರಿಸಿಕೊಟ್ಟಿದ್ದೀರಿ. ಈಗಾಗಲೇ ನಾವು ಬಹಳಷ್ಟು ನಿಮ್ಮಿಂದ ಕಲಿಸಿಕೊಂಡಿದ್ದೇವೆ. ಯಾವ ರೀತಿ ಗ್ರಾಮೀಣ ಭಾಗದ ಮಕ್ಕಳು, ಅದರಲ್ಲೂ ಇವಾಗ ಅರುಣ್ ಪ್ರಕಾಶ್ ಸರ್ ಹತ್ರ ಮಾತಾಡಿದ್ದಾರೆ, ಇದೇನು ನಮ್ಮ ತುಳುವೋಡು ದಂಡ ನಮ್ಮ ಗ್ರಾಮೀಣ ಭಾಗದ ಜೋಕುಲು ಮಾತ್ರ ಸಾಧ್ಯ ಸರ್. ಈಗ ಅರುಣ್ ಪ್ರಕಾಶ್ ಕಂಡಿರುತ್ತೆ. ಏನಕ್ಕೆಂದರೆ ನಾವು ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಂದ ಎಲ್ಲ ರೀತಿಯಲ್ಲಿ ಪಳಗಿರ್ತಾರೆ. ಅವರು ಯಾವ ರೀತಿ ಆತಿಥ್ಯ ಕೊಡ್ಬೋದು, ಯಾವ ರೀತಿ ಆ ಒಂದು ಮರ್ಯಾದೆ ಮತ್ತು ಒಂದು ರೀತಿಯ ರೆಸ್ಪೆಕ್ಟ್, ಗಿವ್ ರೆಸ್ಪೆಕ್ಟ್ ಎಕ್ಸ್ಪೆಕ್ಟೇಷನ್ ಎನ್ನುವಾಗಿ ಅತ್ಯಂತ ನಾಜೂಕಾಗಿ ಅತ್ಯಂತ ವ್ಯವಸ್ಥೆಯನ್ನು ನೀವು ತೋರಿಸಿಕೊಟ್ಟಿದ್ದೀರಿ. ನೀವೆಲ್ಲರಿಗೆ ಮಾದರಿಯಾಗಿದ್ದೀರಿ. ಅದರಲ್ಲೂ ಕೂಡ ನಾವು ಒಂದು ರೀತಿಯ ಅರುಣ್ ಪ್ರಕಾಶ್ ಚರ್ಚೆ ಮಾಡಿದ್ದಾರೆ. ನಾವು ಶಾಸಕರ ಆಫೀಸಲ್ಲಿ ಇರಬೇಕಾದ್ರೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಡಿಗ್ರಿಯಿಂದ ಹೊರಗೆ ಬಂದು
ಒಂದು ನನ್ನ ಮಟ್ಟಿಗೆ ಒಂದು 10-15 ಜನ ದಿನಕ್ಕೆ ಬಂದಲ್ಲಿ ಆಫೀಸಲ್ಲಿ ಭೇಟಿಯಾಗುವಂಥ ವ್ಯವಸ್ಥೆ. ಯಾಕೆಂದ್ರೆ ನಿರುದ್ಯೋಗ ಸಮಸ್ಯೆ. ಇವತ್ತು ಅರುಣ್ ಪ್ರಕಾಶ್ ಸರ್ ಹೇಳಿದಾಗೆ ಯಾವ ಕಂಪನಿಯವರು ಬಂದು ಕೇಳಬೇಕಾದರೂ ನಿಮ್ಮ ಭಾಷೆಯ ತರ್ಜುಮೆಯನ್ನು ಮತ್ತು ತಜ್ಞತೆಯನ್ನು ಅವರು ಪರಿಶೀಲಿಸ್ತಾರೆ. ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಈ ನನ್ನ ಮಸ್ತ್ ಅಗತ್ಯ ನಮ್ಮ ಇಂಗ್ಲಿಷ್ ಇದು ಪಳಗುಣಂಚಿನ ನಮ್ಮ ವಾ ಡಿಗ್ರಿ ಇಲ್ಲ ವಾ ಕಂಪನಿ देखले ಅರ್ಹತೆಯನ್ನು ತೂಪುಜೀವಿ ನಮ್ಮ ಅರ್ಹತೆಯನ್ನು ಆ ಡಿಗ್ರಿ ಫಸ್ಟ್ ಕ್ಲಾಸ್ ಪಾಸ್ ಅಲ್ಲ ಗ್ರೇಡ್ ಗೊತ್ತಿಲ್ಲ ಅವನಿಗೆ ಅರ್ಹತೆ ಬರುವುದು ಅವನ ಭಾಷಾ ತರ್ಜುಮೆ. ಈಗಾಗಲೇ ನಮ್ಮ ಮಾಸ್ಟರ್ ಗೊತ್ತಿರ್ಬೋದು, ನಮ್ಮ ಅಶೋಕ್ ರೈ ಅವರು ನಾನು ಈ ಶಾಲೆಯ ಹಿರಿಯ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಮ್ಮ ಅಶೋಕ್ ಶಾಲೆ ಅವರು ಕೂಡ ಈ ಶಾಲೆಯ ವಿದ್ಯಾರ್ಥಿ, ಹಳೆಯ ವಿದ್ಯಾರ್ಥಿ. ನಾವು ಇಲ್ಲಿ ಚರ್ಚೆ ಮಾಡಬೇಕು. ಅದನ್ನು ಅವರು ಅತ್ಯಂತ ಮುಂಚೆ ಅದನ್ನು ಅನುಭವಿಸ್ತಾರೆ. ಅವರು ಹೇಳಿ ಅಲ್ಲಿ ಹೇಳಲಿಕ್ಕಿದೆ, ನಮ್ಮ ಮಕ್ಕಳು ಇನ್ನು ಮುಂದೆ ಬರಬೇಕಾದ್ರೆ ಭಾಷಾ ತಜ್ಞತೆ ಹೊಂದಿರಬೇಕು, ಇಂಗ್ಲೀಷಲ್ಲಿ ಪಳಗಿರ್ಬೇಕಂತ. ಅದಕ್ಕೆ ಅವರು ಕೂಡ ಒಂದು 2-3 ಸಲಹೆಯನ್ನು ಕೊಟ್ಟಿದ್ದಾರೆ ನಮಗೆ. ನಾವಿಲ್ಲಿ ಅತ್ಯಂತ ಒಂದನೇ ತರಗತಿಯಲ್ಲಿ ಇಂಗ್ಲಿಷ್ ಕಲಿಕೆಯನ್ನು ಅವರ ಜೀವನದ ಅಂಗವಾಗಿ ಮತ್ತು ಭಾಗವಾಗಿ ಮಾಡಬೇಕು, ನಮ್ಮ ಜವಾಬ್ದಾರಿ. ನಾವು ಅದಕ್ಕೆ ಏನು ಮಾಡಬೇಕಾದ್ರೆ 1-2 ಜನ ಟೀಚರ್ಸ್ ಮತ್ತು ಶಿಕ್ಷಕರನ್ನು ಇಂಗ್ಲೀಷಲ್ಲಿ ಪಳಗಿದವರನ್ನು ಇಲ್ಲಿ ನೇಮಿಸಬೇಕು ಅನ್ನೋ ಒಂದು ಮನೋಭಾವವನ್ನು ಹೊಂದಿದ್ದಾರೆ. ಯಾಕೆಂದರೆ ಅವರು ಅದನ್ನು ಮುಂದಾಲೋಚನೆ ಮಾಡಿದ್ದಾರೆ, ಅದರ ಪ್ರಕಾರ ಮಾತಾಡ್ತಾರೆ. ಆದರೂ ಏನೇ ಆಗಲಿ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ನೀವೆಲ್ಲರಿಗೆ ಮಾದರಿಯಾಗಿದ್ದೀರಿ. ನಮಗೆಲ್ಲ ಒಂದು ರೀತಿಯ ಮರೆಯಲಾಗದಂಥ ದಿನಗಳಿವು. ನಾವು ಕೂಡ ನಿಮ್ಮ ಜೊತೆ ಬೆರೆತು ಅರಿತು ನಲಿತು ನಾವು ನಿಮಗೆ ಒಳ್ಳೆಯ ರೀತಿಯ ಅನುಭವವನ್ನು NSS ಕ್ಯಾಂಪಲ್ಲಿ ಪಡೆದುಕೊಂಡಿದ್ದೇವೆ. ನಿಮಗೆ ಅತ್ಯಂತ ಒಳ್ಳೆಯ ಒಂದು ಧನ್ಯವಾದಗಳ ಜೊತೆಗೆ ಕೃತಜ್ಞತೆಗಳು. ಅದರ ಜೊತೆಗೆ ನಮ್ಮ ಉಪ್ಪಿನಗಡಿ ಪದವಿ ಈ ಕಾಲೇಜಿನ ಪ್ರಾಂಶುಪಾಲರಿಂದ ಎಲ್ಲ ಅಧ್ಯಾಪಕರು ಹೊಂದಾಣಿಕೊಂಡು ನಮ್ಮ ಗ್ರಾಮದ ಪರವಾಗಿ ಹಳೆ ವಿದ್ಯಾಸಂಘ ಅಧ್ಯಕ್ಷನಾಗಿ ಗ್ರಾಮದ ಒಬ್ಬ ನಾಗರಿಕನಿಗೆ ಅತ್ಯಂತ ವಿನಮ್ರತೆ ಕೃತಜ್ಞತೆ ಅರ್ಪಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಶಿಬಿರ ದಿನಾಂಕ 4/2/2025ರಿಂದ 10/2/2025 ತನಕ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಡಿಂಬಾಡಿ. ಅನುದಾನದಲ್ಲಿ ನಮ್ಮೊಟ್ಟಿಗೆ ಸಹಕರಿಸಿದವರು ಶ್ರೀ ಸುರೇಶ್ ಶೆಟ್ಟಿ, ಮಾಜಿ ಉಪಾಧ್ಯಕ್ಷರು SDMC ಕೋಡಿಂಬಾಡಿ, ಶ್ರೀಮತಿ ಸ್ಫೂರ್ತಿ ರೈ, ಉಪಾಧ್ಯಕ್ಷರು SDMC ಕೋಡಿಂಬಾಡಿ. ಇವರುಗಳಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಸೇವಾ ಯೋಜನೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿಯ ಈ ಒಂದು NSS ಶಿಬಿರದಲ್ಲಿ ಇವತ್ತಿನ ಈ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಸೇರಿರುವಂಥ ನನ್ನ ಎಲ್ಲ ರೀತಿಯ ಬಂಧುಗಳಿಗೆ, ಈ ಒಂದು NSS ಶಿಬಿರದಲ್ಲಿ ಪಾಲ್ಗೊಂಡಿರುವ ಎಲ್ಲ ನನ್ನ ರೀತಿಯ ತಂಗಿಯಂದರೆ ತಮ್ಮಂದಿರು, ಈ ಒಂದು ಉಪ್ಪಿನಂಗಡಿ ಕಾಲೇಜಿನ 70-80 ಮಕ್ಕಳನ್ನು NSS ಎಂಬ ಹೆಸರಿನಡಿ ಅವರಿಗೆ ಸಂಪೂರ್ಣವಾಗಿ ಈ ಒಂದು ಬದುಕುವ ಬಗ್ಗೆ ಹೇಗೆ ಎಂಬುದನ್ನು ತಿಳಿಸಿಕೊಟ್ಟಂತಹ ಈ ಒಂದು ಶಾಲೆಯ ಇದರ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಸ್ವಂತ ನೆಲೆಯಲ್ಲಿ ಜೀವನ ನಡೆಸುವಲ್ಲಿ ಅವಕಾಶ ಮಾಡಿಕೊಟ್ಟು ಮತ ಭೇದವಿಲ್ಲದೆ ಒಂದೇ ವೇದಿಕೆಯಲ್ಲಿ ನೀವು ಕರೆತಂದಿದ್ದೀರಿ ಸರ್. ನಿಮ್ಮನ್ನು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ನಿಮಗೆ ವಂದನೆಯನ್ನು ಸಲ್ಲಿಸ್ತೇನೆ. ಹೆಚ್ಚಿಗೆ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಗೊತ್ತಿಲ್ಲ, ಆದರೂ ನಮ್ಮ ಈ ಒಂದು ಪರಿಸರದಲ್ಲಿ ಬಂದು 7 ದಿವಸಗಳ ಕಾಲ ನೀವು ಮಾಡಿದ ಸೇವೆಯನ್ನು ನಿರಂತರವಾಗಿ ಇನ್ನೂ ಸಹ ಮುಂದೆ ಸಹ ಹೆಚ್ಚು ಮಕ್ಕಳಿಗೆ ಇಂಥ ಒಂದು ಅವಕಾಶ ಲಭಿಸಲಿ ಎಂದು ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ನಂಬಿದ್ದೇನೆ. ಜೈ ಹಿಂದ್. ಶಿಬಿರದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಉಪ್ಪಿನಂಗಡಿ ಸಹಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಗೌರವಾನ್ವಿತ ರವಿರಾಜ್ ಸರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಸಮಾರೋಪದ ಭಾಷಣವನ್ನು ಮಾಡಿರ್ತಕ್ಕಂತಹ ಡಾಕ್ಟರ್ ಅರುಣ್ ಪ್ರಕಾಶ್ ಸರ್ ಅವರೇ, ವೇದಿಕೆಯಲ್ಲಿ
ಉಪಸ್ಥಿತಿರುವಂತಹ ನಂದೀಶ್ ಸರ್ ಅವರೇ, ನಮ್ಮ SDMC ಅಧ್ಯಕ್ಷರ ಶೇಖರ್ ಅವರೇ, ಈ NSS ಕ್ಯಾಂಪನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡ್ತಿಕ್ಕಂಥ ಎಲ್ಲ ಸಂಘಟಕರಲ್ಲಿ ಒಬ್ಬರಾದಂತಹ ನಮ್ಮ ಹರಿಪ್ರಸಾದ್ ಗಾರು ಸರ್ ಅವರೇ, ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಶಾಲೆಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಈ ಶಿಬಿರಾರ್ಥಿಗಳಿಗೆ ಜೋಡಣೆ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಶಾಲಾ ಮುಖ್ಯ ಗುರುಗಳಾದ ಬಾಲಕೃಷ್ಣ ಸರ್ ಅವರೇ, ವೇದಿಕೆಯಲ್ಲಿರುವ ನಮ್ಮ ಸಂಘಟಕರಾದ NSSನ ಕೇಶವ್ ಸರ್ ಅವರು, ಕಳೆದ 7 ದಿನಗಳಲ್ಲಿ ಒಂದು ಒಳ್ಳೆಯ ರೀತಿಯ ಒಂದು ವಾತಾವರಣವನ್ನು ಕೋಡಿಂಬಾಡಿಯಲ್ಲಿ ರೂಪಿಸಿದ ಒಂದು ಕೀರ್ತಿ ನಮ್ಮ ಈ ಶಿಬಿರಾರ್ಥಿಗಳಿಗೆ ಸಲ್ಲುತ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಪ್ರಥಮವಾಗಿ ಸರ್ ಅವರು ಈಗಾಗಲೇ ಎಲ್ಲ ವಿಚಾರಗಳನ್ನು ತಿಳಿಸಿದರು, ಎಲ್ಲ ಅವರು ಬಂದ ರೀತಿ ಮಾತಾಡಿದ್ದು ಎಲ್ಲ ವಿಷಯಗಳನ್ನು ಅವರು ಈಗಾಗಲೇ ಪ್ರಸ್ತಾಪ ಮಾಡಿದರು. ಸರ್ ಅವರು ಪಿಣಂಗಡಿಯಿಂದ ಕೋಡಿಂಬಾಡಿಯಲ್ಲಿ ಶಿಬಿರ ಮಾಡಬೇಕು, ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಡಬೇಕು ಅಂತ ಹೇಳುವಾಗ ನನಗೂ ಕೂಡ ಒಂದು ನಮ್ಮ ಊರಿಗೆ ಒಂದು ಒಳ್ಳೆಯ ವಿಚಾರಗಳು ಬರುವಾಗ ನಮ್ಮದು ಅವರಿಗೆ ಸಹಕಾರ ಕೊಡುವುದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಾನು ಅವರಿಗೆ ಎಲ್ಲ ರೀತಿಯಲ್ಲಿ ನಾವು ಸಹಕಾರ ಮಾಡುವ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತ ನಮಗೆ ಮಾಡಿದ ಕೆಲಸದಲ್ಲಿ ತೃಪ್ತಿ ಇದೆ. ಒಂದು ಕಡೆ ಉಪ್ಪಿನಂಗಡಿ ಕಾಲೇಜ್ ಬಗ್ಗೆ ನಾನು ಶಾಸಕರು ಪ್ರಥಮವಾಗಿ ಆಯ್ಕೆಯ ಸಂದರ್ಭದಲ್ಲಿ ಒಂದಷ್ಟು ಜನಗಳು ಬರ್ತಿದ್ರು. ಬರುವುದಂದ್ರೆ ದೂರುಗಳೇ ಜಾಸ್ತಿ ಬರ್ತಿತ್ತು ಶಾಲಾ ಬಗ್ಗೆ. ಮತ್ತೆ ನೋಡುವಾಗ ವಿಚಾರಗಳು ತುಂಬ ಡಿಫರೆಂಟ್ ಆಗಿ ಹೋಯಿತು. ಶಾಲೆಗೆ ಪ್ರಿನ್ಸಿಪಾಲ್ ಬದಲಾವಣೆ ಅಂದರೆ ಏನು ಗೊತ್ತಿಲ್ಲ ನನಗೆ. ಮತ್ತಿನ ದಿವಸಗಳಲ್ಲಿ ಉಪ್ಪಿನಂಗಡಿ ಕಾಲೇಜ್ ಈಗ ಒಂದು ಲೆವೆಲ್ ಒಂದು ಇದರಲ್ಲಿ ನೋಡುವಾಗ, ಒಂದು ಪ್ರಗತಿಯಲ್ಲಿ ನೋಡುವಾಗ ಈಗ ಟಾಪಲ್ಲಿ ಇದೆ ಅಂತ ನನಗೆ ತಿಳಿಸ್ತದೆ. ನನಗೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಇದೆಲ್ಲ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನಮಗೆ ಈ ಸರ್ ಅವರು, ನಂದೀಶ್ ಸರ್ ಅವರು, ಮತ್ತೆ ಹರಿಪ್ರಸಾದ್ ಅವರು, ಮತ್ತೆ ಕೇಶವ ಸರ್, ಮತ್ತೆ ಅಲ್ಲಿ PT ಮಾಸ್ಟರ್ ಇದ್ದಾರೆ ನಮ್ದು ಪ್ರವೀಣ್ ಸರ್ ಅಂತ, ಮತ್ತೆ ಈ SDMC ಅವರಿದ್ದಾರೆ, ಶಾಲಾ ಅಭಿವೃದ್ಧಿ ಸಮಿತಿಯ ನಮ್ಮ ಚಂದ್ರ ಶೆಟ್ಟಿ ಅವರದೊಂದು ಟೀಮು, ಡಾಕ್ಟರ್ ರಾಜರಾಮರವರು, ಇಂಥ ಒಂದು ಒಳ್ಳೆಯ ಟೀಮು ಈಗ ಉಪ್ಪಿನಂಗಡಿಯಲ್ಲಿ ಇದೆ. ಈಗ ಎಲ್ಲ ಖಾಸಗಿ ಶಾಲೆಗಳಲ್ಲಿ ಕೂಡ ಪೈಪೋಟಿ ಇರುವಾಗ ಬಲಿಷ್ಠವಾದ ಒಂದು ತಂಡ ಉಪ್ಪಿನಂಗಡಿ ಕಾಲೇಜಿ ಪ್ರಥಮ ದರ್ಜೆ ವಿದ್ಯಾರ್ಥಿಗಳಿಗೆ ನಿಮಗೆ ಬಹಳ ಸಂತೋಷದಿಂದ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂದ್ರೆ ಒಂದು ಸಂಘಟನೆಯನ್ನು, ಒಂದು ಶಾಲೆಯನ್ನು, ಇಂಥ ಒಂದು NSS ಕ್ಯಾಂಪ್ಗಳನ್ನು ನಡೆಸುವುದು ಅಷ್ಟು ಸುಲಭ ಸಾಧ್ಯ ಕೆಲಸ ಅಲ್ಲ. ಒಂದಷ್ಟು ಜವಾಬ್ದಾರಿ ಕೂಡ ಇದೆ. ಈಗ ನಾವು ಮಕ್ಕಳನ್ನು ಇಷ್ಟೊಂದು ಜನರನ್ನು ಕರ್ಕೊಂಡು ಬಂದು ಇಷ್ಟೊಂದು ಅಚ್ಚುಕಟ್ಟಾಗಿ ನಾನು ಒಂದು ವಾರದಿಂದ ಕೂಡ ನಾನು ಇದರಿಂದ ಗಮನಿಸ್ತಾ ಇದ್ದೇನೆ. ಒಂದು ಅತಿಥಿಗಳು ಬರುವಾಗ ಅವರನ್ನು ಒಂದು ಅತಿ ಸತ್ಕಾರ ಮಾಡುವಂಥದ್ದು, ಅವರು ಬರುವಾಗ ಕೂತ್ಕೊಳಿಸುವಂಥದ್ದು, ಅವರಿಗೆ ಬಾಯಾರಿಕೆ ಕೊಡುವಂಥದ್ದು, ಇದೆಲ್ಲ ಒಂದು ಮನೆಯಲ್ಲಿ ನಡೆಯತಕ್ಕಂಥಕ್ಕಿಂತಲೂ ಹೆಚ್ಚಾಗಿ ಈ ಶಿಬಿರದಲ್ಲಿ ನಡೆಯಲಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಕೆಲವೊಂದು ವಿಚಾರಗಳು ಕೆಲವರಿಗೆ ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊಂಡಿರ್ಬೋದು. ಆದರೆ ನಾನು ಮಾತ್ರ ಈ ಶಿಬಿರವನ್ನು ನಾನು ಮನೆಯಲ್ಲಿ ಕೂಡ ಇಂಥ ವ್ಯವಸ್ಥೆಗಳನ್ನು ಕೂಡ ಅಳವಡಿಸಲಿಕ್ಕೆ ನಾನು ಈಗಾಗಲೇ ಆಲೋಚನೆ ಮಾಡಿದ್ದೇನೆ. ಯಾಕೆಂದ್ರೆ ಒಂದು ಮನೆಗೆ ಒಂದು ಅತಿಥಿಗಳು ಬಂದಾಗ ಅವರಿಗೆ ಯಾವ ರೀತಿ ಗೌರವಿಕ ಬರಮಾಡಿಕೊಳ್ಳುವುದು, ಅವರಿಗೆ ಯಾವ ರೀತಿ ಅತಿ ಸಂಸ್ಕಾರ ಮಾಡುವಂಥದ್ದು, ಅವರಿಗೆ ಯಾವ ರೀತಿ ಗೌರವ ಕೊಡುವಂಥದ್ದು, ಅವರಿಗೆ ಗೌರವ ಕೊಟ್ಟರೆ ಅಲ್ಲಿ ಏನು ಫಲಿತಾಂಶ ಸಿಗುವಂಥದ್ದೆಲ್ಲ ನಾನು ಈಗಾಗಲೇ ಅವರು ವೇದಿಕೆಯಲ್ಲಿ ಅವರು ಕೊಟ್ಟಂತ ದಾನಿಗಳನ್ನು ನೋಡುವಾಗ ನನಗೆ ಗೊತ್ತಾಗ್ತದೆ. ನಾನು ಮತ್ತು ಹರಿಪ್ರಸಾದ್ ಸರ್ ಅವರು ಒಂದು ಇದನ್ನು ಪಟ್ಟಿಗಳನ್ನು ಮಾಡುವಾಗ, ಗೆಸ್ಟ್ಗಳನ್ನು ಯಾರೆಲ್ಲ ಹಾಕುವಾಗ ಸಾಧಾರಣ ರಾತ್ರಿ 12 ಗಂಟೆವರೆಗೆ ನಾವು ಫೋನಲ್ಲಿ ಡಿಸ್ಕಸ್ ಮಾಡಿದಂತು. ಸರ್ ಅವರು ಹೇಳ್ತಿದ್ರು, ಸರ್ ನಿಮಗೆ ಡಿಸ್ಟರ್ಬ್ ಆಗ್ತದೆ, ಆದ್ರೂ ಸ್ವಲ್ಪ ಸಮಯ ಕೊಡಿ ಅಂತ. ಯಾಕಂದ್ರೆ ಕೋಡಿಂಬಾಡಿ ಪರಿಸರದ ಜನಗಳ ಯಾರೆಲ್ಲ ಇದ್ದಾರೆ, ಹೇಗೆಲ್ಲ ಇದ್ದಾರೆ ಅಂತ ಹೇಳೋದು ನಮಗೆ ಹೆಚ್ಚಿನಾಗಿ ಮಾಹಿತಿ ಇತ್ತು. ಹಾಗೆ ಅವರಿಗೆ ಮಾಹಿತಿ ಸ್ವಲ್ಪ ಕಮ್ಮಿ ಇತ್ತು. ಆದ್ರೆ ಅಚ್ಚುಕಟ್ಟಾಗಿ ಹೇಗೆ ಹಾಕೋದು, ಆದರೆ ಕೆಲವೊಂದು ಬಿಟ್ಟು ಹೋದ್ರೆ ಕೂಡ ಅದಕ್ಕೆ ಕ್ಷಮೆ ಇರಲಿ. ಆದರೆ ಇದ್ದದ್ರಲ್ಲಿ ಹೆಚ್ಚಿನವರು ಭಾಗವಹಿಸ್ತಕ್ಕಂಥ ನಂಬರ್ ತಗೊಂಡು ಭಾಗವಹಿಸಿ ಇಲ್ಲಿ ಕಾರ್ಯಕ್ರಮಕ್ಕೆ ಬರುವಂತ ಅವರೆಲ್ಲ ಫೋನ್ಗಳ ಮುಖಾಂತರ ಮಾಡಿರ್ತಾರೆ. ಅದು ಒಳ್ಳೆಯ ವಿಚಾರಗಳು. ಇನ್ನು ಕೂಡ ನಮ್ಮ ಕೋಡಿಂಬಾಡಿ ಗ್ರಾಮ ಪಂಚಾಯತ್ ವತಿಯಿಂದ ಕೂಡ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬಹುದು ಅಂತ ಕೇಳುವಾಗ ನಾನು ಹೇಳಿದೆ, ನಮಗೆ ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು. ಬೇರೆ ಬೇರೆ ಇಲ್ಲಿ ಕೆಲಸ ಮಾಡುವುದಕ್ಕಿಂತ ಕೂಡ ನಮಗೆ ಮನಸ್ಸಲ್ಲಿ ಉಳಿಯುವಂತ ಕಾರ್ಯಕ್ರಮ ಮಾಡಬೇಕು ನಾವು. ಈಗ ಅದೊಬ್ಬ ಹುಡುಗ ಹೇಳಿದ ನನ್ನ ಹತ್ರ, ಶಿಬಿರಾರ್ಥಿ, ಸರ್ ನಮ್ದು ಕೆಲಸ ಸ್ಯಾಟಿಸ್ಫೈಸ್ ಆಗಿದ. ಕೆಲಸ ಸ್ಯಾಟಿಸ್ಫೈಸ್ ಆಗುವುದು ಮುಖ್ಯವಲ್ಲ, ನೀವು ಇಲ್ಲಿಂದ ಏನು ತಿಳ್ಕೊಂಡಿದ್ದೀರಾ, ನೀವು ಇಲ್ಲಿಂದ ಏನು ಕಲ್ತ್ಕೊಂಡಿದ್ದೀರಾ, ಅದು ನಿಮ್ಮ ಲೈಫಲ್ಲಿ ಯಾವಾಗಲೂ ಒಂದು ಸೆಟ್ಲ್ ಆದರೆ, ಅದು ನಿಮ್ಗೆ ಲೈಫಲ್ಲಿ ಏನಾದರೂ ಉಪಕಾರ ಆದರೆ, ಅದು ನೀವು ಮಾಡಿದ ಕೆಲಸಕ್ಕೆ ಸಾರ್ಥಕವಾಗ್ತದೆ ಅಂತ ಹೇಳ್ತೇನೆ. ಯಾಕಂದ್ರೆ ಇಲ್ಲಿ ಬಂದು ಏನಾದರೂ ಇದು ಶಿಬಿರಾರ್ಥಿಗಳು ಕೆಲಸ ಮಾಡಿರ್ಬೋದು, ಅದು ಯಾವಾಗಲೂ ಪರ್ಮನೆಂಟ್ ಆಗಿರೋದಿಲ್ಲ. ಅವರು ಇಲ್ಲಿ ತಿಳ್ಕೊಂಡದ್ದು
ಏನೆಲ್ಲ ಮಾಡಿದ್ದಾರೆ, ಏನೆಲ್ಲ ಇಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ ಸಾಧಾರಣ ರಾತ್ರಿ 10 ಗಂಟೆವರೆಗೆ ಕೂಡ ಬೇರೆ ಬೇರೆ ರೀತಿಯ ಕೆಲಸಗಳಿರ್ತದೆ. ಅದು ಧ್ವಜಾರೋಹಣ ಇರ್ಬೋದು, ಬೇರೆ ಬೇರೆ ಎಕ್ಸಸೈಸ್ ಇರ್ಬೋದು, ಬೇರೆ ಬೇರೆ ಕ್ಲಾಸ್ಗಳಿರ್ಬೋದು, ಬೇರೆ ಬೇರೆ ಉಪಾಸನೆಗಳಿರ್ಬೋದು. ಇದೆಲ್ಲ ಅವರ ಜೀವನದಲ್ಲಿ ಬದಲಾವಣೆಗೆ ಒಂದು ದಾರಿ ಆಗ್ತದೆ. ಮಕ್ಕಳು ಇದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಯಾಕೆಂದ್ರೆ ಎಲ್ಲ ಮಕ್ಕಳಿಗೂ ಈ ಒಂದು ಪುಣ್ಯದ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುವುದಿಲ್ಲ. ಯಾಕೆಂದ್ರೆ NSS ಅಲ್ಲಿ ಸೇರಿದ ಕಾರಣ ಈ ಒಂದು ಅವಕಾಶ ನಿಮಗೆ ಸಿಗ್ತದೆ. ನೀವು ನಿಮ್ಮ ಹತ್ತಿರದವರಿಗೆ, ನಿಮ್ಮ ನೆಸ್ಟಿನ ಮಕ್ಕಳಿಗೆ ಕೂಡ ಇದನ್ನು ಹೇಳ್ಬೇಕು, ಎಲ್ಲರೂ NSS ಶಿಬಿರಕ್ಕೆ ಸೇರಬೇಕು, ಈಗೆಲ್ಲ ಅವಕಾಶಗಳಿದೆ, ಇದನ್ನೆಲ್ಲ ನೀವು ನಿಮ್ಮ ಜೀವನದಲ್ಲಿ ಪಾಲಿಸಬೇಕು. ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಆಧಾರ ಆಗ್ತದೆ. ಯಾಕೆಂದ್ರೆ ಒಳ್ಳೆ ಉಪನ್ಯಾಸ ಕೊಡುವವರು ಕೂಡ ನಮ್ಮ ಸರ್ ಅವರು ಇಲ್ಲಿ ಜೋಡಣೆ ಮಾಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲ ನೀವು ಬರೆದಿಟ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸಿದರೆ ಮಾತ್ರ ಈ ಎಫರ್ಟ್ ಹಾಕಿದ ಈ ಟೀಮ್ ಇದೆಲ್ಲ ಅವರಿಗೆ ನೀವು ಇದು ಸಂತಾನೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ್ತೆ ಕೆಲವು ಈಗ ಇವರಿಗೆ ಸನ್ಮಾನ ಇದು ಕೂಡ ಮಾಡಿದ್ರು. ನಮ್ಮ ಅಡುಗೆ ಮಾಡುವ ರತ್ನಾಕರ ಪ್ರಭು ಕೂಡ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಸರ್ಕಾರಿ ಕೇಳಿದ್ರು ಯಾರು ಅಡುಗೆ ಮಾಡಬಹುದು. ಯಾಕಂದ್ರೆ ಎಲ್ಲರನ್ನು ನಾವು ಗುರುತಿಸುವಂತ ಕೆಲಸ ಆಗಬೇಕು. ಈಗ ಶಾಲೆಯಲ್ಲಿ ಕೂಡ ಆಗಿ ನಮ್ಮ ಸರ್ ಕೂಡ ಆಗಿ ಎಲ್ಲ ಅಡುಗೆ ರೂಮನ್ನೇ ಅವರಿಗೆ ಬಿಟ್ಟುಕೊಡುವಂತ ವ್ಯವಸ್ಥೆ ಆಯಿತು. ಫಸ್ಟಿಗೆ ಹೇಳುವಾಗ ಸರ್ ನಮಗೆ ಒಂದು ಸೀಟ್ ಆಗ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಡುಗೆಗೆ ಅಂತ ಸರ್ ಹೇಳಿದ್ರು. ನಾನು ಅಡುಗೆ ಸೀಟ್ ಆಗ್ಲಿಕ್ಕೆ ಇಲ್ಲೇ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಬಹುದು ಅಂತ. ಯಾಕಂದ್ರೆ ಸಡನ್ ಆಗಿ ನಮ್ಮ ಶಾಲೆಯಲ್ಲಿ ಕೂಡ ಅಡುಗೆ ಮಾಡಬೇಕು, ಅವರಿಗೆ ಕೂಡ ಅಡುಗೆ ಮಾಡಬೇಕು, ಜಾಗಗಳು ಕಮ್ಮಿ ಇತ್ತು. ಆದ್ರೆ ಒಗ್ಗಟ್ಟಿನಲ್ಲಿ ಎಲ್ಲರೂ ಒಂದೇ ಮನಸ್ಸಾದ್ರೆ ಎಲ್ಲವೂ ಕೂಡ ಎಲ್ಲ ಕಡೆ ಸರಿಯಾಗ್ತದೆ ಅಂತ ಹೇಳಲಿಕ್ಕೆ ಇವತ್ತು ಕೋಡಿಂಬಾಡಿ ಶಾಲೆ ಈ ಶಿಬಿರವೇ ನನಗೆ ಕಾರಣ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ಅಲ್ಲಿ ಅಡುಗೆ ಮಾಡುವ ಕೂಡ ಸ್ಪೇಸ್ ಕಮ್ಮಿ ಇತ್ತು. ಲಾಸ್ಟ್ಗೆ ಎಲ್ಲರೂ ಒಟ್ಟಿಗೆ ಅಡುಗೆ ಮಾಡುವಂತ ಇತ್ತು. ಶಾಲೆ ಅಡುಗೆ, ಮಕ್ಕಳ ಅಡುಗೆ ಎಲ್ಲರೂ ಒಂದೇ ಕಡೆ ಆಗುವಂತ ಇತ್ತು. ಇದೆಲ್ಲ ನಾವು ಅವರನ್ನು ಜೋಡಣೆ ಮಾಡುವಂತ ರೀತಿ. ಮತ್ತೆ NS ಕಾಲದ ಶಿಬಿರಾರ್ಥಿಗಳು ಕೂಡ ಮಕ್ಕಳು ಒಳ್ಳೆ ಶಿಸ್ತಿನಿಂದ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳುವ ರೀತಿ, ಎಲ್ಲ ಮಾತಾಡುವ ರೀತಿ, ಎಲ್ಲ ಕೆಲಸ ಮಾಡುವ ರೀತಿ ಬಾಕಿ ಶಾಲೆಗಿಂತ ಕೂಡ ಒಂದು ಪಟ್ಟು ಶಿಸ್ತಲ್ಲಿ ಉಪ್ಪಿನಂಗಡಿ NSS ಕ್ಯಾಂಪು ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ಜೋಡಣೆ ಮಾಡಬೇಕಂತ ನಮ್ಮ ಶಾಲಾ ಉಪ್ಪಿನಂಗಡಿ ಕಾಲೇಜಿನವರು ಕೂಡ ಮತ್ತೊಮ್ಮೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಪ್ರಾಂಶುಪಾಲರೇ ಹಾಗೂ ಎಲ್ಲ ಗಣ್ಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಪ್ರೀತಿಯ ವಿದ್ಯಾರ್ಥಿನಿಯರೇ, ಈ ಊರಿನವರೇ, ಹೆತ್ತವರೇ, ಪೋಷಕರೇ ಮತ್ತು ಎಲ್ಲ ಸಹಜ ಬಂಧುಗಳಿಗೆ, ಬಹುಶಃ 7 ದಿನಗಳಿಂದ ಆರಂಭಗೊಂಡ ಈ ಶಿಬಿರ ಇದು ಸಮಾಪನಗೊಳ್ತಾ ಇದೆ. ಆರಂಭದಲ್ಲಿ ಒಂದಿಷ್ಟು ಅಧ್ಯಾಪಕರು ಮತ್ತು ವಿದ್ಯಾರ್ಥಿನಿಯರು ಈ ಶಿಬಿರ ಸ್ಥಳಕ್ಕೆ ಬಂದಿದ್ದರು. ಅದರ ನಂತರ ರಾಷ್ಟ್ರೀಯ ಸೇವಾ ಯೋಜನೆಯ ದಿನದ ಚಟುವಟಿಕೆಯಂತೆ ತನ್ನನ್ನು ತೊಡಗಿಸಿಕೊಂಡು ಇವತ್ತು ಈ ಕೊನೆಯ ದಿನ ಸಮಾರೋಪ ಸಮಾರಂಭದಲ್ಲಿ ನಾವು ಸೇರಿಕೊಂಡಿದ್ದೇವೆ. ಬಹುಶಃ ವಿದ್ಯಾರ್ಥಿನಿಯರ ಮಾತುಗಳು ಮತ್ತು ಈಗಾಗಲೇ ಮಾತಾಡಿದ 2 ಗಣ್ಯ ವ್ಯಕ್ತಿಗಳ ಮಾತು, ಈ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದಂತಹ ಇಲ್ಲಿರುವಂಥ ಅಧ್ಯಾಪಕ ಮಿತ್ರರು 3 ಮುಖ್ಯ ಜನರನ್ನು ನೋಡಿದ್ದೇನೆ. ಒಂದು ಪ್ರಾಂಶುಪಾಲರು ರವಿರಾಜ್ ಸರ್, ಇನ್ನೊಬ್ಬರು ಡಾಕ್ಟರ್ ಹರಿಪ್ರಸಾದ್ ಸರ್ ಮತ್ತು ಇನ್ನೊಬ್ಬರು ಕೇಶವಕುಮಾರ್ ಸರ್. ಈ 3 ಸರ್ಕಾರಿ ಅಧ್ಯಾಪಕರು, ಗೆಜೆಟ್ ಆಫೀಸರ್, ಇವತ್ತು ಕ್ಲಿನಿಕಲ್ಲಿ ಸೈನ್ ಹಾಕಲಿಕ್ಕೆ ಅರ್ಹತೆ ಇರುವಂಥ, ಯೋಗ್ಯತೆ ಇರುವಂಥ ಅಧ್ಯಾಪಕರು. ಅದರ ವಿದ್ಯಾರ್ಥಿಗಳೊಂದಿಗೆ ತಾವು ಕೂಡ ವಿದ್ಯಾರ್ಥಿಗಳಾಗಿ ನಗುಮುಖದಿಂದ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಪ್ರಾಂಶುಪಾಲರು ಬಹಳ ಒಂದು ಸಂಯಮವಿದ್ದವರು, ಬಹಳ ಒಂದು ಡೌನ್ ಟು ಅರ್ತ್ ಪರ್ಸನಾಲಿಟಿ. ಹರಿಪ್ರಸಾದ್ ನನ್ನ ಶಿಷ್ಯ, ಅವರನ್ನು ನಾನು ವಿದ್ಯಾರ್ಥಿ ದೆಸೆಯಿಂದ ನೋಡಿಕೊಂಡು ಬಂದಿದ್ದೇನೆ. ಒಂದು 5 ವರ್ಷ ನಾವು NS ಅಧಿಕಾರಿಗಳಿಗೆ ಕೆಲಸ ಮಾಡಿದ್ದೇವೆ. ಸೊ ಸಂಪೂರ್ಣ ಅವರಿಗೆ ನನಗೆ ಗೊತ್ತಿದೆ, ಬಹಳ ಆ್ಯಕ್ಟಿವ್ ಆಗಿ ಯಾವುದೇ ಒಂದು ಚಟುವಟಿಕೆಯನ್ನು ಮನಪೂರ್ವಕವಾಗಿ ಮತ್ತು ಶ್ರದ್ಧೆ ಭಕ್ತಿಯಿಂದ ಮಾಡುವಂಥ ಒಬ್ಬ ನನ್ನ ವಿದ್ಯಾರ್ಥಿ. ಇನ್ನೊಂದು ಕೇಶವಕುಮಾರ್ ಸರ್ ಕೂಡ ನಾವು ಒಂದು ಸಂದರ್ಭದಲ್ಲಿ ವಿವೇಕಾನಂದ ಕಾಲೇಜಲ್ಲಿ ಒಂದು ಕೊಲಿಗಾಗಿದ್ದೆವು. ಅವರು ಮೌನದಲ್ಲಿ ಮಾತಾಡೋದು, ತುಂಬ ಹೆಚ್ಚು ಮಾತಾಡೋದು, ಭಾಳ ಮೌನಿಯಾಗಿದ್ದಾರೆ, ಆದರೆ ಮೌನದಲ್ಲಿ ಮಾತಾಡೋದು. ಮತ್ತು ಉಳಿದಂತೆ ಬಂದಂಥ ನಮ್ಮ ಸರ್ ಇದ್ದಾರೆ, ಹಾಗೆ ಮೊದಲು ಮೇಡಮ್ಗಳು ಬಂದಿದ್ದಾರೆ. ಎಲ್ಲರೂ ವಿದ್ಯಾರ್ಥಿಗಳು ಒಂದು ಆತ್ಮೀಯವಾಗಿ ಬೆಳೆಸಿಕೊಂಡಿದ್ದಾರೆ. ಈ ಎಲ್ಲ ಫಲಿತದಿಂದಾಗಿ ಅಂದರೆ ವಿದ್ಯಾರ್ಥಿಗಳು ಚೆನ್ನಾಗಿ ಶಿಬಿರವನ್ನು ಬಳಸಿಕೊಂಡಿದ್ದಾರೆ. ತುಂಬ ವಿದ್ಯಾರ್ಥಿಗಳು ಹೇಳಿದರು, ನನಗೆ ಎಂತ ಗೊತ್ತಿರಲಿಲ್ಲ, ನಾನು ಬಂದಾಗ ತರಕಾರಿ ಕಟ್ಟು ಮಾಡೋದನ್ನು ಕಲಿತುಕೊಂಡೆ. ಮತ್ತು ಕೆಲವರು ಹೇಳಿದರು, ನನಗೆ ತುಂಬ ಇಲ್ಲಿ ಬೇರೆ ಬೇರೆ ಸಭಾಕಾರ ನಿರ್ವಹಿಸೋದು ಅಂತಂದರೆ. ಈ ಶಿಬಿರದಲ್ಲಿ 2 ಕಾರ್ಯಕ್ರಮ ಇದೆ, ಒಂದು ಫಾರ್ಮಲ್ ಪ್ರೋಗ್ರಾಮ್ ಮತ್ತು ಇನ್ಫಾರ್ಮಲ್ ಪ್ರೋಗ್ರಾಮ್ ಅಂತ.
ಎಲ್ಲವನ್ನ ಶಿಬಿರಾರ್ಥಿಗಳು ಚೆನ್ನಾಗಿ ಬಳಸಿಕೊಂಡಿದ್ದಾರೆ. ಅದಕ್ಕೆ ಒಂದು ಸಾಕ್ಷಿ ಏನಂದರೆ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಬಂದಿರು, ಕೆಲವರು ಚೀಟ್ ಇಲ್ಲದೆ ಮಾತಾಡಿದ್ರು, ಕೆಲವರು ಚೀಟ್ ಇದ್ದುಕೊಂಡು ಮಾತಾಡಿದ್ರು. ಅದು ಅವರ ಸ್ವರದಲ್ಲಿ ಒಂದು ರೀತಿಯಲ್ಲಿ ಗಡಿಸ್ತಾನೆ ಇತ್ತು. ಅದೇನೆಂದರೆ ಮನಃಶಾಸ್ತ್ರದ ಪ್ರಕಾರ ಅದೇ ಅವರ ಕಾನ್ಫಿಡೆನ್ಸನ್ನು ಸೂಚಿಸ್ತದೆ. ಇಲ್ಲಿ ಅವರಿಗೊಂದು ಒಂದು ರೀತಿಯಲ್ಲಿ ಅವರಿಗೆ ಕಾನ್ಫಿಡೆನ್ಸ್, ಅವರಿಗೆ ವಿಶ್ವಾಸ ಇದೆ. ಆ ವಿಶ್ವಾಸವನ್ನು ಕೊಟ್ಟದ್ದು ಬಹುಶಃ NSS ಕ್ಯಾಂಪ್. ಹಾಗಿರುವಾಗ ಬಹುಶಃ 99.something ಅಷ್ಟು ಸಕ್ಸಸ್ ಆಗಿದೆ. ಇನ್ನೇನಾದರೂ ಆ ಸಕ್ಸಸ್ ಕಾರಣ ಯಾರು? ಆ ಕಾರಣ ಏನಂದರೆ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು. ಮತ್ತು ಏನೋ ಸ್ವಲ್ಪ ಸಮಸ್ಯೆಗಳು ಇದ್ದಿರಲಿಕ್ಕೂ ಸಾಕು. ಅದು ಏನಂದರೆ ಕೆಲವು ವಿದ್ಯಾರ್ಥಿಗೆ ಅನಾರೋಗ್ಯ ಒಬ್ಬರಿಗೆ ಆಗಿತ್ತು, ಅದು ಅವರ ಸಮಸ್ಯೆ. ಸೊ ಸಂಪೂರ್ಣವಾಗಿ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಭಾಳ ಒಂದು ನೆಮ್ಮದಿಯಲ್ಲಿ ಇವತ್ತು ಕ್ಯಾಂಪನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಅವರು ಆ ಹುಡುಗಿ ಹೇಳಿದ್ರು, ನನಗೆ ದುಃಖ ಬರ್ತದೆ, ಬರುವಾಗ ಕೂಗಿಕೊಂಡು ಬಂದೆ, ಹೋಗುವಾಗ ಕೂಗಿಕೊಂಡು ಹೋಗ್ತೀನಿ. ಆ ಕೂಗಿದೆ ಅಲ್ಲ, ಅದು ಆ್ಯಕ್ಚುಲಿ ಕೂಗಲ್ಲ, ಅದು ಆನಂದ ಭಾಷೆ. ಅದು ಕ್ಯಾಂಪ್ ಚೆನ್ನಾಗಿದ್ರೆ ಮಾತ್ರ ಅದು ಕೂಗು ಬರ್ತದೆ, ಯಾಕಂದರೆ ಶಿಬಿರ ಸ್ಥಳ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಒಟ್ಟಿನಲ್ಲಿ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಕಾರಣ ಇಷ್ಟೇ, ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಒಂದು ರೀತಿಯಲ್ಲಿ ಒಂದು ಕುಟುಂಬದಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಬಾಹ್ಯವಾಗಿ ಬಂದವರು ಇದೆಲ್ಲ ಈ ಊರಿನವರು, ಅಲ್ಲಿ ಅಧ್ಯಾಪಕರು ಇದ್ದಾರೆ, ಮುಖ್ಯೋಪಾಧ್ಯಾಯರಿದ್ದಾರೆ, ಈ ಶಾಲೆಯ ಟೀಚರ್ಸ್ಗಳಿದ್ದಾರೆ, ಮತ್ತು ದಿನನಿತ್ಯ ಬರುವಂಥ ಕೆಲವು ಪಂಚಾಯತಿನ ಮೆಂಬರ್ಗಳು, ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮತ್ತು ಊರಿನವರು, ಹೆತ್ತವರು ಎಲ್ಲರೂ ಬಂದು ಈ ಮಕ್ಕಳನ್ನು ಏನು ಮಾಡಿದ್ದಾರೆ ಅಂದರೆ ಒಂದು ರೀತಿಯಲ್ಲಿ ತಟ್ಟಿಕೊಂಡು ಏನು ಮಾಡಿದರೆ ಅವ್ರನ್ನ ಬೆಳ್ಕೊಂಡಿದ್ದಾರೆ. ಸೊ ಒಟ್ಟಾಗಿ ಹೇಳಿದರೆ ರಾಷ್ಟ್ರೀಯ ಯೋಜನೆ ಅನ್ನೋದು ವಿದ್ಯಾರ್ಥಿಗಳಲ್ಲಿ ಒಂದು ಮಾನವೀಯ ಮೌಲ್ಯವನ್ನು, ಒಂದು ರೀತಿಯಲ್ಲಿ ಶೈಕ್ಷಣಿಕ ಮೌಲ್ಯಗಳನ್ನು ಮೆತ್ತಿ ಕೆತ್ತಿ ಬಿತ್ತುವಂಥ ಯೋಜನೆ. ವಿದ್ಯಾರ್ಥಿಗಳು ಚೆನ್ನಾಗಿ ತೊಡಗಿಸಿಕೊಂಡಿದ್ದಾರೆ. ನಾವು ಬರುವಾಗ ಗೊತ್ತಿದೆ, ಎಲ್ಲ ವಿದ್ಯಾರ್ಥಿಗಳು ನಮ್ಮಲ್ಲಿ ಒಂದು, ನಾವು ಇಲ್ಲಿ ಬರುವಾಗ ನಮಗೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಅನ್ನಿಸ್ಕೊಳ್ಳಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ಮನೆಯವರಾಗಿ ನಮಗೆ ಒಂದು ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮ ಮಕ್ಕಳು ನಮಗೊಂದು ಮನೆಯವರಾಗಿಯೇ ವರ್ತಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಅಂದರೆ ಒಂದು ಈ ಶಿಬಿರ ಮತ್ತು ವಿದ್ಯಾರ್ಥಿಗಳು ಬಂದ ಹಿನ್ನೆಲೆ. ಈಗಲೇ ಮುರಳೀಧರ್ ಸರ್ ಹೇಳಿದರು, ಅಂದರೆ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಿಂದ ಬಂದವರು. ನಮಗೆಲ್ಲರೂ ಗೊತ್ತಿದೆ, ನಾವೆಲ್ಲ ಬಡತನದಲ್ಲಿ ಬೆಳೆದವರು. ಕೆಲವೊಮ್ಮೆ ಊಟ ಮಾಡುವಾಗ ಕೂಡ ನಮಗೆ ಮೊದಲು ಏನಂದರೆ ಗಂಜಿಯ ಮೇಲೆ ಆಸೆ ಬರ್ತಿತ್ತು. ನಿಮ್ಗೆ ಹೇಗೆ ಮಕ್ಕಳಿಗೆ ಗೋಬಿ ಮಂಚೂರಿ ಅಂತ ಹೇಳುವಾಗ ಬಾಯಿಗೆ ನೀರು ಬರ್ತದೆ, ನಮಗೆ ಆಗ ಅನ್ನ ಅಂತ ಹೇಳುವಾಗ ಗಂಜಿ ಅಂತ ಹೇಳಿದ್ರೆ ನೀರು ಬರ್ತಿತ್ತು. ಅಷ್ಟು ಕಷ್ಟದಲ್ಲಿ ಬಂದವರು ಆ ಟೈಮಲ್ಲಿ. ಎಲ್ಲಿ ಕಷ್ಟ ಇದೆ, ಎಲ್ಲಿ ಅನಿವಾರ್ಯತೆ ಇದೆ, ಅಲ್ಲಿ ಮಾನವೀಯತೆ ಇರ್ತದೆ. ಇದು ಸತ್ಯ. ಸೊ ಎಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳು ಇವತ್ತು ಒಳ್ಳೆ ರೀತಿಯಲ್ಲಿ ತಮ್ಮ ಒಂದು ಜೀವನವನ್ನು ಇವತ್ತು ಬೆಳೆಸ್ಕೊಂಡಿದ್ದೀರಿ. ಅದಕ್ಕೆ ಈ NSS ಕ್ಯಾಂಪುಗಳು ಒಂದು ಪೂರಕ ಆಗಿರುತ್ತೆ ನನ್ನ ಒಂದು ಅಭಿಪ್ರಾಯ. ಒಟ್ಟಿನಲ್ಲಿ ಭಾಳ ಚೆನ್ನಾಗಿ NSS ಕ್ಯಾಂಪನ್ನು ಮುಗಿಸಿ ನಾಳೆ ನೀವು ಮರಳಲಿಕ್ಕೆ ಇದ್ದೀರಿ. ಒಂದು ಒಳ್ಳೆ ರೀತಿ ಸಂಪನ್ನಗೊಂಡಿದೆ. ವಿದ್ಯಾರ್ಥಿಗಳು ತುಳಿದಿರುವ ದಾರಿಗಿಂತ ತುಳಿಯಲಿರುವ ದಾರಿ ಭಾಳ ದೂರ ಇದೆ. ಈ ಊರಿನವರ ಪ್ರೀತಿ, ಈ ಊರಿನವರ ಒಂದು ರೀತಿಯಲ್ಲಿ ಮಾನವೀಯ ಮೌಲ್ಯಗಳ ಒಂದು ರೀತಿಯಲ್ಲಿ ಬೆಸೆತ, ಈ ಊರಿನವರ ನೆನಪು ಎಲ್ಲವನ್ನ ಕಟ್ಟಿಕೊಂಡು ಇವತ್ತು ತಮ್ಮ ತಮ್ಮ ವಿದ್ಯಾಲಯಗಳಿಗೆ, ಮನೆಗಳಿಗೆ ಹೋಗ್ತಾ ಇದ್ದಾರೆ. ನನ್ನ ಸಂದೇಶ ಇಷ್ಟೇ, ನೀವು ಮುಂದಿನ ಜೀವನದಲ್ಲಿ ಇಲ್ಲಿ ಕಲ್ತಂಥ ಎಲ್ಲ ಮೌಲ್ಯಗಳಿರ್ಬೋದು, ಆ ಎಲ್ಲ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ನೀವು ಏನು ಮಾಡ್ತಾರೆ, ಒಂದು ಅಣಿಯಾಗಿ ಅಥವಾ ನೀವು ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ನೀವು ಒಂದು ಸ್ವಲ್ಪ ಪ್ರಯತ್ನ ಮಾಡಿ. ನಿಮ್ಮಿಂದಾಗಿ ದೇಶ ಬೆಳಬೇಕು. ಸೊ ದೇಶ ಏನಾಗಬೇಕಂತ ಹೇಳಿದ್ರೆ ನೀವು ದೇಶದ ಒಂದು ಪಿಲ್ಲರ್ಗಳಾಗಬೇಕು. ಈಗಾಗಲೇ ಸರ್ ಹೇಳಿದ್ರು, ನಮ್ಮ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯ ಏನಂತ ಹೇಳಿದ್ರೆ ಒಂದು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಮುಂದೆ ಬರ್ತಿದ್ದಾರೆ. ಆದರೆ ಕೆಲಸ ಸಿಗಲಿಕ್ಕೆ ಆಗೋದಿಲ್ಲ. ಇಂಗ್ಲೀಷ್ ಎನ್ನುವುದು ನಮ್ಮ ಪ್ರಧಾನವಾದ ಸಮಸ್ಯೆ. ಇದು ಈಗ ಹೇಳಿದಲ್ಲ ಸರ್, 17ನೇ ಶತಮಾನದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಆಗ್ತಿರುವಾಗ ಅಲ್ಲಿದ್ದಂಥ ಕೆಲವು ದಾರ್ಶನಿಕರು, ಮುಖ್ಯವಾಗಿ ಏನು ಹೇಳಿದ್ರೆ ರಾಜಾ ರಾಮ್ ಮೋಹನ್ ರಾಯ್ನವರು, ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧೀಜಿ, ರಣಜಿತ್ ಗುಹಾ ಎನ್ನುವರು, ಅರವಿಂದ ಘೋಷ್ ಎನ್ನುವರು, ಮುಂತಾದ ಅನೇಕ ಜನರು ಏನು ಹೇಳಿದಂದರೆ ಇವತ್ತು ಭಾರತ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಜನರೆಲ್ಲರೂ ಇಂಗ್ಲೀಷಲ್ಲಿ ಶಿಕ್ಷಣ ಪಡೆಯಬೇಕು. ಹಾಗೆ ಅಲ್ಲಿ ಆಗಿದ್ದಂಥ ಆ ಸಂದರ್ಭದಲ್ಲಿ ಹೋರಾಟಗಾರರು, ಬೇರೆ ಬೇರೆ ಹೋರಾಟಗಾರರು ವಿದೇಶಕ್ಕೆ ಹೋಗಿ ಇಂಗ್ಲೀಷನ್ನು ಕಲ್ತ್ಕೊಂಡು ಬಂದಿದ್ದಾರೆ. ಹೆಚ್ಚಿನ ಗೊತ್ತಿರಲಿಕ್ಕೆಲ್ಲ ಅರವಿಂದ ಘೋಷ್ ಎನ್ನುವಂಥ ಒಬ್ಬ ಅವರು ದೇಶ ಸಂತವರು, ಅವ್ರು ಏನು ಮಾಡಿದಂದರೆ ಇಂಗ್ಲೀಷಲ್ಲಿ ಶಿಕ್ಷಣ ಪಡೆದು ಆಗ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂದಿದ್ದು IAS ಕ್ಯಾಡರ್, ICS ಅನ್ನು ಇಂಡಿಯನ್ ಸಿವಿಲ್ ಪಾಸ್ ಮಾಡಿಕೊಂಡು ಮತ್ತೆ ಬ್ರಿಟಿಷ್ ಗೌರ್ಮೆಂಟಲ್ಲಿ ಅವರು IAS ಅಧಿಕಾರಿಗೆ ಹೋಗಲಿಲ್ಲ,
ಅವ್ರು ಏನು ಹೇಳಿದ್ರು, ನಾನು ಯಾಕೆ ಹೋಗಿದ್ದೆ ಅಂದರೆ ನಾನು ತಿಳ್ಕೊಳ್ಲಿಕ್ಕೆ ಅಂದ್ಕೊಂಡು. ಸೊ ಇಂಗ್ಲೀಷ್ ಶಿಕ್ಷಣ ಪಡ್ಕೊಂಡಾಗ ಖಂಡಿತವಾಗಿ ಏನಂತಂದರೆ ನಮ್ಮ ದೇಶದಲ್ಲಿ ನೀವೊಂದು ಒತ್ತೊಂದು ಪಿಲ್ಲರ್ಗಳಾಗ್ತಿರೋದು ಹ್ಯೂಮನ್ ರಿಸೋರ್ಸ್ಗಳಿದ್ದಾರೆ. ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಲ್ಲಿ ಹ್ಯೂಮನ್ ರಿಸೋರ್ಸ್ಗಳಾಗ್ತೀರಿ. ನಮಗೆಲ್ಲ ಗೊತ್ತಿದೆ 1991ರಲ್ಲಿ ಪಿ.ವಿ. ನರಸಿಂಹರಾವ್, ಆಗಿನ ಕಾಂಗ್ರೆಸ್ ಸರ್ಕಾರ ಇತ್ತು, ಪಿ.ವಿ. ನರಸಿಂಹರಾವ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಮನಮೋಹನ್ ಸಿಂಗ್ ವಿತ್ತ ಸಚಿವರಾಗಿದ್ದರು. LPG ಅನ್ನೋಂಥ ಪಾಲಿಸಿ ಹಾಕಿದ್ರು. LPG ಪಾಲಿಸಿ ಲಿಬರಲೈಸ್ ಪ್ರೈವೇಟ್ ಗ್ಲೋಬಲೈಸೇಷನ್, ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅಂತ ಒಂದು ಪಾಲಿಸಿ ಮಾಡಿದರು. ಆ ಪಾಲಿಸಿ ಬಂದ ನಂತರ ಭಾರತಕ್ಕೆ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಕಂಪನಿಗಳಿಗೆ ವಸ್ತುಗಳು ಬಂದಿದ್ರು. ನಮ್ಗೆ ಗೊತ್ತಿದೆ, ನಾವು ಸಂದಿರೋ ಕೊಕೊಕೋಲಾ ನಮ್ಗೆ ಗೊತ್ತಿರಲಿಲ್ಲ, ಯಾಕಂದರೆ ವಿದೇಶದ ಡ್ರಿಂಕ್ ಅಲ್ಲಿದ್ದಾಗ ಭಾರತದಲ್ಲಿ ಬ್ಯಾನ್ ಆಗಿರ್ತದೆ. ಅದು 91 ಭಾರತ ವಿದೇಶಕ್ಕೆ ಜಾಗತಿಕ ಮಾರುಕಟ್ಟೆಗೆ ತಾನು ತೆರೆದುಕೊಂಡು ಇವತ್ತಿನ ಬೇರೆ ಬೇರೆ ಕಂಪನಿ, ಸಾವಿರಾರು ಕಂಪನಿಗಳು ಬರ್ತಾರೆ. ಇವತ್ತಿನ ಪ್ರೈಮ್ ಮಿನಿಸ್ಟರ್ ಈಗ ನಾಡಿದ್ದ ನಂತರ ವಿದೇಶಕ್ಕೆ ಹೋಗ್ತಾರೆ. ಎಲ್ಲ ಬಹುಪಕ್ಷೀಯ ದ್ವಿಪಕ್ಷೀಯ ಒಪ್ಪಂದ ಮಾಡಿಕೊಂಡು ಬೇರೆ ಬೇರೆ ದೇಶದ ಹೂಡಿಕೆಗಳನ್ನು ದೇಶಕ್ಕೆ ತರ್ತಾ ಇದ್ದಾರೆ. ಅಲ್ಲಿ ನಿಮಗೆ ಕೆಲಸ ಸಿಗಬೇಕಾದ್ರೆ ನಿಮಗೆ ಬೇಕಾಗಿರೋದು ಒಂದು ಮೌಲ್ಯಗಳು, ಅದು ಭಾಳ ಇಂಪಾರ್ಟೆಂಟ್. ನಮ್ಮ ಕಾಂಡಕ್ಟ್ ಇದೆಯಲ್ಲ, ನಡತೆ, ಅದು ಭಾಳ ಇಂಪಾರ್ಟೆಂಟ್. ನಮ್ಮ ಎಷ್ಟು ಗೊತ್ತಿದ್ರು ಕೂಡ ಡೌನ್ ಟು ಅರ್ಥ ಪರ್ಸನಲ್ ಆಗಿ ಇರಬೇಕು. ಎಲ್ಲವನ್ನು ತಿಳಿದುಕೊಂಡು ತಿಳಿಯದೇ ಇರುವವನಾಗಿ ನಟಿಸಿಕೊಂಡು ಬೇಕಾದಾಗ ನಮ್ಮ ಜ್ಞಾನವನ್ನು ಹೊಡಿಬೇಕು. ಅದೊಂದು ಬೇಕು. ಎರಡನೇದಾಗಿ ನಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಕು. ಅದಿದ್ದಾಗ ಏನಾಗ್ತಂದರೆ ಖಂಡಿತವಾಗಿ ನಮ್ಮ ಜೀವನ ಕೂಡ ಡೆವಲಪ್ ಆಗಬಿಡುತ್ತೆ, ದೇಶ ಕೂಡ ಡೆವಲಪ್ ಆಗಬಿಡುತ್ತೆ. ಸೊ ಒಟ್ಟಿನಲ್ಲಿ ಎಲ್ಲ ಮೌಲ್ಯಗಳನ್ನು ಅಂತರ್ಗತ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ನಾವು ಭಾರತ ದೇಶದ ಒಂದು ಪಿಲ್ಲರ್ಗಳಾಗಲಿಕ್ಕಿದ್ದೇವೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆಗಿದೆ. ಸಂವಿಧಾನ ಆಗಿ 76 ವರ್ಷ ಆಯಿತು. ಇವತ್ತು ಭಾರತದ ಇಡೀ ಚಿತ್ರಣವನ್ನು ತೆಗೆದುಕೊಂಡಾಗ ಭಾರತ ಎಲ್ಲ ಕಡೆಗಳಲ್ಲಿ ದಾಪುಗಾಲಿಟ್ಟು ಮುಂದೆ ಹೋಗ್ತಾ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಕ್ರಾಂತಿಯಾಗಿದೆ. 1980 ನಂತರ ಆಹಾರ ಕ್ಷೇತ್ರದಲ್ಲಿ ನಾವು ಸ್ವಾವಲಂಬಿಯನ್ನು ಪಡ್ಕೊಂಡಿದ್ದೇವೆ, ಆಹಾರ ಸಂಭೋತ್ಪಾದನೆ ಮಾಡ್ತಿದ್ದೇವೆ. ವಿಜ್ಞಾನ ಕ್ಷೇತ್ರದಲ್ಲಿ ಇವತ್ತು ಅಬ್ದುಲ್ ಕಲಾಂನವರು ನಾವು ನೆನಪಿಸಿಕೊಳ್ಳಬೇಕು. ವಿಜ್ಞಾನ ಕ್ಷೇತ್ರದಲ್ಲಿ ತುಂಬ ಎತ್ತರಕ್ಕೆ ಹೋಗಿದ್ದೇವೆ. ನಾವು ಪ್ರಪಂಚದಲ್ಲಿ ಅಮೆರಿಕದ ನಾಸದಲ್ಲಿ ಕಾಂಪಿಟೇಷನ್ ಕೊಡ್ತಾ ಇದ್ದೇವೆ. ಸೊ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಏನಾಗಿದೆ ಅಂತಂದರೆ ನಾವು ಭಾರತ ಮೇಲ್ಪಂಕ್ತಿಯಲ್ಲಿದೆ. ಆದರೆ ಇನ್ನೂ ಕೂಡ ನಮ್ಮಲ್ಲಿ ಸಮಸ್ಯೆ ಇರೋದು ಎರಡೇ ಕ್ಷೇತ್ರದಲ್ಲಿ. ಒಂದು ಸಾಮಾಜಿಕ ಕ್ಷೇತ್ರ, ಇನ್ನೊಂದು ರಾಜಕೀಯ ಕ್ಷೇತ್ರ. ಸಾಮಾಜಿಕ ಕ್ಷೇತ್ರದ ಏನಾಗಿದೆ ಅಂತಂದರೆ ಇವತ್ತು ನಾವು ಎಷ್ಟು ವಿದ್ಯಾಭ್ಯಾಸ ಪಡ್ಕೊಂಡು ಕೂಡ ಸಮಾಜದಲ್ಲಿ ಇನ್ನೂ ಕೂಡ ಮುಚ್ಚಿದ ವ್ಯೂಹದಲ್ಲಿದ್ದೇವೆ. ನೀನು ಪೇಪರನ್ನು ತೆರೆದು ನೋಡಲ್ಪಟ್ಟಾಗ ಅಲ್ಲಿ ಇರುವಂಥದ್ದಂದರೆ ಎಲ್ಲ ನೆಗೆಟಿವೇ. ಹೆಂಡತಿಯನ್ನು 35 ತುಂಡು ಮಾಡಿ ಫ್ರಿಜ್ನಲ್ಲಿ ಇಟ್ಟದ ಭೂಪ, ಗಂಡನನ್ನು ಹೋಮಕುಂಡದಲ್ಲಿ ಸುಟ್ಟು ಪತ್ನಿ, ಪ್ರಿಯತಮನನ್ನು ಕೊಂದಂತಹ ಪ್ರಿಯತಮೆ, ತಂದೆಯಿಂದ ಮಗನ ಹತ್ಯೆ, ಮಗನಿಂದ ತಂದೆ ಹತ್ಯೆ, ಶಿಕ್ಷಕರಿಂದ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ, ವಿದ್ಯಾರ್ಥಿಯರನ್ನು ಕೊಂದು ಹೆಣಕ್ಕೆ ಅತ್ಯಾಚಾರ ಮಾಡಿದ ಗ್ರೂಪ್ ಇತ್ತೀಚೆಗೆ ಬಂತು. ಸರ್ ಎಲ್ಲಿ ಹೋಗಿದೆ ಸರ್? ಜಸ್ಟ್ ಅಬ್ಸರ್ವ್ ಮಾಡಿ, ಎಷ್ಟು ನಾವು ಶಿಕ್ಷಣದ ಮೇಲೆ ಹೋಗಿದ್ದೇವೆ, ನಮ್ಮ ಸಾಮಾಜಿಕ ಕ್ಷೇತ್ರ ಎಲ್ಲಿ ಹೋಗ್ತಿದೆ? ಬಹಳ ನಾವು ಕೆಳಮಟ್ಟದಲ್ಲಿದ್ದೇವೆ. ನಾವು ಅಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ, ಯಾಕಂದರೆ ಇವತ್ತು ಶಿಕ್ಷಣ ಅಂತಂದರೆ ಡಿಗ್ರಿ ಪಡ್ಕೊಳ್ಳೋದಾಗೆ MA, MCom, MSc, MBA, BA, BE, MBBS ಎಲ್ಲ ಆಗಲ್ಪಟ್ಟಿದೆ. ಇವತ್ತು ಎಲ್ಲಿ ಕಡೆ ನೀವು ಜಸ್ಟ್ ನೀವು ಗೂಗಲ್ಗೆ ಹೋದ್ರೆ ಗೊತ್ತಾಗುತ್ತೆ, ಇವತ್ತು ಹ್ಯೂಮನ್ ಟ್ರಾಫಿಕಿಂಗ್ ಅನ್ನೋದು ಒಂದು ಸಮಸ್ಯೆ ಇದೆ. ಮಾನವ ಕಳ್ಳ ಸಾಗಾಣಿಕೆ ಅಂತ ಇದೆ. ಮಕ್ಕಳನ್ನು ಕದ್ದುಕೊಂಡು ಹೋಗ್ತಾರೆ. ಮಕ್ಕಳನ್ನು ಕದ್ದುಕೊಂಡು ಹೋಗಿ ಆ ಮಕ್ಕಳನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಮಕ್ಕಳಿಗೆ ನಾನು ಹೇಳ್ತಾ ಇರೋದು, ಕೆಲವು ಕಡೆಯಲ್ಲಿ ಮಕ್ಕಳನ್ನು ಹಿಡಿದುಕೊಂಡು ಕೆಲವರು ಏನು ಬರ್ತಾರೆ ಅಂತಂದರೆ ಭಿಕ್ಷಾಟನೆಗೆ ಬರ್ತಾ ಇದ್ದಾರೆ. ಅದು ಎಲ್ಲಿನಂತಂದರೆ ಇಲ್ಲಿ ನಮ್ಮ ಸುತ್ತಮುತ್ತ ಆಗೋದು, ನಮ್ಮದು ಒಳ್ಳೆಯವರು, ನಾವು ಅದಕ್ಕೆ ಭಾಳ ಖುಷಿ ಪಡಬೇಕು. ಕೆಲವು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸಕ್ಕೆ ಹೋಗೋದು, ಮಗುವನ್ನು 8 ಗಂಟೆಗೆ ಪರಿಸರದಲ್ಲಿ ಆಗಬೇಕು ಅಂತ ಬಂದಾಗ ಪ್ರಮುಖವಾಗಿ ನಮ್ಮ ಜೊತೆಗೆ ಕೈ ಜೋಡಿಸಿಕೊಂಡವರು ಈ ಶಾಲೆ ಮತ್ತು ಶಾಲೆಗೆ ಸಂಬಂಧಪಟ್ಟ ಎಲ್ಲರೂ, ಮತ್ತೊಂದು ಸಮೀಪದಲ್ಲಿರುವಂತಹ ಕೋಡಿಂಬಾಡಿ ಗ್ರಾಮ ಪಂಚಾಯತ್, ಮತ್ತೊಂದು ಶ್ರೀ ಮಹಿಷಮರ್ದಿನಿ ದೇವಸ್ಥಾನ. ಈ 3 ಸಂಸ್ಥೆಗಳನ್ನು ಕೂಡ ಕೃತಜ್ಞತಾಪೂರ್ವಕವಾಗಿ ಆ ಶಿಬಿರದ ಯೋಚನೆ ನಮ್ಮ ಕಾಲೇಜು ಮಟ್ಟದಲ್ಲಿ ಆದಾಗ
ಅದನ್ನು ಯೋಜನೆ ರೂಪಕ್ಕೆ ಪರಿವರ್ತಿಸಿ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ನಾನು, ಪ್ರಾಂಶುಪಾಲರು ಕೇಶವ್ ಸರ್ ಮತ್ತು ಡಾಕ್ಟರ್ ನಂದೀಶ್ ಅವರು ಪರಿಸರಕ್ಕೆ ಬಂದಿದ್ವಿ. ಆ ಸಂದರ್ಭದಲ್ಲಿ ನಾವು ಮೊದಲು ಭೇಟಿಯಾದದ್ದು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಶ್ರೀಯುತ ಜಯಪ್ರಕಾಶ್ ಬದಿನಾರ್ ಸರ್ ಅವರನ್ನು. ಅವರು ನಮ್ಮನ್ನು ನೇರವಾಗಿ ಶಾಲೆಗೆ ಕರ್ಕೊಂಡು ಬಂದರು. ಶಾಲೆಗೆ ಬಂದಾಗ ಆ ದಿನ ನಾವು ಬಂದ ಹೊತ್ತು ಮುಖ್ಯ ಗುರುಗಳು ಬೇರೆ ಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಉಪ್ಪಿನಂಗಡಿಯಲ್ಲಿದ್ದರು. SDMC ಅಧ್ಯಕ್ಷರು ಕೂಡ ನಮಗೆ ನೇರವಾಗಿ ಸಿಕ್ಕಿರಲಿಲ್ಲ. ಅವರು ಕೂಡ ಶೇಖರ್ ಪೂಜಾರಿ ಫೋನ್ ಮುಖಾಂತರ ಸಂಪರ್ಕಿಸುವಾಗ ಅವರು ನಮಗೆ ಪೂರಕವಾಗಿ ಸ್ಪಂದಿಸಿ ನಮ್ಮ ಶಾಲೆಯಲ್ಲಿ ಶಿಬಿರ ಮಾಡುವುದರ ಬಗ್ಗೆ ನಾವು ನಿರ್ಧಾರಗಳನ್ನು ಹೇಳಿ ನಿಮಗೆ ಕಮ್ಯುನಿಕೇಟ್ ಮಾಡ್ತೇವೆ ಅಂತ ಹೇಳಿದರು. ಹಾಗಾಗಿ ನಾನು ಆರಂಭದಲ್ಲಿ ಏನೇ ಇರಲಿ ಶಾಲೆ ಅಂತ ಬಂದಾಗ ನಮ್ಮ ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢ ಶಾಲೆ ಇರ್ಬೋದು, ಶಾಲೆಯ ಹಾಗಾಗಿ ಮುಖ್ಯ ಗುರುಗಳು ಅದು SDMC ಅಧ್ಯಕ್ಷರು ತುಂಬ ಸುಲಭದಲ್ಲಿ ಒಪ್ಕೊಡೋದಿಲ್ಲ ಬೇರೆ ಯಾವುದೇ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ. ಬಟ್ ನಾವು ಅವರಿಗೆ ಆ ಸಂದರ್ಭದಲ್ಲಿ ಭರವಸೆ ನೀಡಿದ್ವಿ, ಶಾಲೆಯ ದೈನಂದಿನ ಪಾಠಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ನಾವಿಲ್ಲಿ ಶಿಬಿರವನ್ನು ಆಯೋಜಿಸ್ತೇವೆ ಅಂತ. ಆ ಮಾತಿಗೆ ಬೆಲೆ ಕೊಟ್ಟು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಳೆದ ಸೋಮವಾರದಿಂದ ನಾಳೆ ಮಂಗಳವಾರದ ತನಕ ನಾವು ಈ ಪರಿಸರದಲ್ಲಿ ಇದ್ದು ನಮ್ಮ ಶಿಬಿರವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕ ವೃಂದ, ವಿದ್ಯಾರ್ಥಿ ಸಮುದಾಯ, ಕಾಲೇಜು ಅಭಿವೃದ್ಧಿ ಸಮಿತಿಯ ಪರವಾಗಿ ಈ ಸಂದರ್ಭದಲ್ಲಿ ನಾನು ಈ ಶಾಲೆಗೆ ಒಂದು ಸ್ಮರಣಿಕೆಯನ್ನು ನೀಡಬೇಕಾಗಿ ನಮ್ಮ ಪ್ರಾಂಶುಪಾಲರಲ್ಲಿ ವಿನಂತಿಸ್ತಾ ಇದ್ದೇನೆ. ಇದನ್ನು ಈ ಶಾಲೆಯ ಮುಖ್ಯ ಗುರುಗಳು ಮತ್ತು SDMC ಅಧ್ಯಕ್ಷರು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮುಖ್ಯ ಗುರುಗಳಾದಂತಹ ಶ್ರೀಯುತ ಬಾಲಕೃಷ್ಣ ಎನ್, ಶಾಲಾ ಅಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಶೇಖರ್ ಪೂಜಾರಿ ಇವರಿಗೆ ಕಾಲೇಜಿನ ಪರವಾಗಿ ಉಪಾಧ್ಯಕ್ಷರಾಗಿರುವಂತಹ ಸ್ಫೂರ್ತಿ ಮೇಡಮ್ ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾಲೇಜಿನ ಪ್ರಾಂಶುಪಾಲರು ಮತ್ತು ವೇದಿಕೆಯಲ್ಲಿರುವ ಗಣ್ಯರು ಇವರಿಗೆ ಸ್ಮರಣಿಕೆಯನ್ನು ಹಸ್ತಾಂತರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಶಿಬಿರ ಪರಿಸರದಲ್ಲಿ JPN ಅಂತ ಹೇಳಿಕೊಂಡು ಫೇಮಸ್ ಆಗಿದ್ದಾರೆ. ನಮಗೆ JPN ಅಂತ ಹೇಳಿಕೊಂಡು ನಾವು ಕರೆದದ್ದಲ್ಲ ಅಂತ, ಊರಿನಲ್ಲಿ ಈ ಹಿಂದೆ ಅವರನ್ನು JP ಅಂತ ಕರೀತಿದ್ದಾರೆ ಅಂತ. ಜಯಪ್ರಕಾಶ್ ಬದಿನಾರು ಅವರು ನಾವು ನಮ್ಮ ಉಪ್ಪಿನಂಗಡಿ ಕಾಲೇಜಿನಲ್ಲಿ ಅಖಿಲ ಭಾರತ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ ಈವೆಂಟ್ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಒಂದು ಕಮಿಟಿಯಲ್ಲಿ ಜಯಪ್ರಕಾಶ್ ಬದಿನಾರ್ ಅವರ ಹೆಸರು ಕಂಡಿತ್ತು. ನಾನು ಬೇರೆಯವ್ರದ್ದು ಕೇಳುವಾಗ ಅವ್ರು ಹೇಳಿದರು ಕೋಡಿಂಬಾಡಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಅಂತ. ನಮಗೆ NSSಗೆ ಹತ್ತಿರದ ಯಾವುದಾದ್ರೂ ಒಂದು ಗ್ರಾಮ ಪಂಚಾಯತನ್ನು ದತ್ತು ತೆಗೆದುಕೊಂಡು ಆ ಪಂಚಾಯತ್ನಲ್ಲಿ ಕಾರ್ಯಕ್ರಮ ಮಾಡಬೇಕು. ನಾವು ನಮ್ಮ ಸಮೀಪದಲ್ಲಿರೋ ಉಪ್ಪಿನಂಗಡಿ ಗ್ರಾಮ ಪಂಚಾಯತು, ನಿಖಿಲಾಡಿ ಗ್ರಾಮ ಪಂಚಾಯತ್ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಮತ್ತು ಸ್ವಲ್ಪ ದೂರದಲ್ಲಿ ನಮ್ಮ ಕಾಲೇಜಿಗೆ ಹೆಚ್ಚಿನ ಮಕ್ಕಳು ಬರೋದು ಯಾವ ಪಂಚಾಯತ್ ಅಂತ ನೋಡುವಾಗ ಮುಂಚೂಣಿಯಲ್ಲಿರುವುದು ಕೋಡಿಂಬಾಡಿ ಗ್ರಾಮ ಪಂಚಾಯತ್. ಹಾಗಾಗಿ ಮತ್ತೆ ದತ್ತು ತೆಗೆದುಕೊಳ್ಳುವುದಕ್ಕೆ ಸಂಬಂಧಪಟ್ಟ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಕ್ರಾಸ್ ಕಂಟ್ರಿ ಈವೆಂಟ್ ಆಗುವಾಗ JP ಸರ್ ಹತ್ರ ಮಾತಾಡಿದ್ದೆ. ಅವ್ರಿಗೆ ನೆನ್ಪುಂಟೋ ಇಲ್ವೋ ಅಂತ ಗೊತ್ತಿಲ್ಲ. ಸರ್ ಇಂಚಿಂಚ ವಿಷಯ, ಈ ಸರ್ತಿ ಒಂದು NSS ಕ್ಯಾಂಪ್ ಮಾಲ್ಪೋಡುಂಟು ಕೋಡಿಂಬಾಡಿ ಗ್ರಾಮ ಮಾಲ್ಪೋಲಿ ಅಂತ ಕೇಳುವಾಗಲೇ ಅವರು ತೂಕ ಸರ್ ಪಾತೇರಿಕ ಮಾಲ್ಪೋಲಿ ಅಂತ ಶಾಲೆ ತಗೊಂಡ ಪಾತೇರಿಕ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದವರು. ಖಂಡಿತ ಸರ್, ಗ್ರಾಮ ಪಂಚಾಯತ್ನಲ್ಲಿ ಏನೆಲ್ಲ ಕಾರ್ಯಕ್ರಮ ಆಗ್ತದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂತ ಕೇಳಿದರು. ಅದಕ್ಕೆ ಸಂಬಂಧಪಟ್ಟಾಗ ಅವ್ರ ಹತ್ರ ಮಾತಾಡುವಾಗ ಖಂಡಿತವಾಗಿ ನಾವು PDOವನ್ನು ಕರೀತೇವೆ, ಪಂಚಾಯತ್ ಅಧ್ಯಕ್ಷರು ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ, ನಾವೊಂದು ಮಕ್ಕಳೊಟ್ಟಿಗೆ ಸಂವಾದ ಮಾಡುವ ಅಂತ. ಆ ಸಂವಾದ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮಗೆ ಕೋಡಿಂಬಾಡಿ ಗ್ರಾಮ ಪಂಚಾಯತ್ನವರು. ಮತ್ತು ಆಡಳಿತಾತ್ಮಕವಾಗಿ ಅಲ್ಲಿ ಸಿಬ್ಬಂದಿ ವರ್ಗದವರು ಕೂಡ ನಮಗೆ ಸಹಕರಿಸ್ತಾ ಇದ್ದಾರೆ. ಅವರನ್ನು ಕೂಡ ನಮ್ಮ ಕಾಲೇಜಿನ ನೆರೆದಿರುವ ಎಲ್ಲ ಗಣ್ಯರ ಪರವಾಗಿ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತಾ ಅವರಿಗೂ ಕೂಡ ನಮ್ಮ ಕಾಲೇಜಿನ ಪರವಾಗಿ ಒಂದು ಸ್ಮರಣಿಕೆಯನ್ನು ನೀಡಬೇಕಾಗಿ ಪ್ರಾಂಶುಪಾಲರು ಮತ್ತು ವೇದಿಕೆಯಲ್ಲಿರುವ ಗಣ್ಯರಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಇದನ್ನು ಕೋಡಿಂಬಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಮಲ್ಲಿಕಾ ಮೇಡಮ್ ಇಲ್ಲ ಅಂತಂದರೆ ಯಾರು ಎಲ್ಲ ಸದಸ್ಯರಿದ್ದೀರಿ ನಮ್ಮ ಕೋಡಿಂಬಾಡಿ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ ದಯವಿಟ್ಟು ನಿಮ್ಮೆಲ್ಲರನ್ನು ಕೂಡ ನಾನು ವೇದಿಕೆಗೆ ನನ್ನ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಯಾರಾದರೂ ಹಿಂದೆ ಇದ್ದೀರಿ ಅಂತ ಅದನ್ನು ಕೂಡ ಬರಬೇಕು. ಕೋಡಿಂಬಾಡಿ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ನೀವು ಇದನ್ನು ನಮ್ಮ ಪ್ರಾಂಶುಪಾಲರಿಂದ ಮತ್ತು ಗಣ್ಯರಿಂದ ಸ್ವೀಕರಿಸಬೇಕು. ಉಪಾಧ್ಯಕ್ಷರಾಗಿರುವಂತಹ ಈ ವರ್ಷದ NSS ಶಿಬಿರದ ಒಂದು ಪ್ರಾಜೆಕ್ಟ್ ಏನಾಗಿತ್ತು ಅಂತಂದರೆ ಸ್ವಚ್ಛತಾ ಅಭಿಯಾನ. ನಾವು ನಮ್ಮ ಮುಖ್ಯ ರಸ್ತೆಯಿಂದ ಮಹಿಷಮರ್ದಿನಿ ದೇವಸ್ಥಾನಕ್ಕೆ
ಸಾಗುವಂತಹ ರಸ್ತೆ ಉದ್ದಕ್ಕೂ ಒಂದು ಸ್ವಚ್ಛತಾ ಅಭಿಯಾನವನ್ನು ಗ್ರಾಮ ಪಂಚಾಯತ್ ಸಹಕಾರದೊಂದಿಗೆ ಮಾಡಿದ್ದೆವು. ಮತ್ತು ನಮಗೆ ಆ ಮಹಿಷಮರ್ದಿನಿ ದೇವಸ್ಥಾನದ ಪರಿಸರದಲ್ಲಿ ಕೂಡ ಈ ಶ್ರಮದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಮಹಿಷಮರ್ದಿನಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರು. ವಿಶೇಷವಾಗಿ ನಮ್ಮ ಶಿಬಿರಾರ್ಥಿಗಳಿಗೆ ಅಡುಗೆ ತಯಾರಿಗೆ ಸಂಬಂಧಪಟ್ಟ ಹಾಗೆ ಪಾತ್ರಗಳನ್ನು ನೀಡಿ ಸಹಕರಿಸಿದವರು ಕೂಡ ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಮಠಂತಬೆಟ್ಟು. ಈ ಎರಡು ಕಾರಣಗಳ ನೆಲೆಯಲ್ಲಿ ನಾನು ಮಹಿಷಮರ್ದಿನಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇದರ ನೆಲೆಯಲ್ಲಿ ನಮ್ಮ ವೇದಿಕೆಯ ಮುಂಭಾಗದಲ್ಲಿರುವಂತಹ ಗೌರವಾನ್ವಿತ ಶ್ರೀ ನಿರಂಜನ್ ರೈ ಮಠಂತಬೆಟ್ಟು ಅಧ್ಯಕ್ಷರು ಶ್ರೀ ಮಹಿಷಮರ್ದಿನಿ ವ್ಯವಸ್ಥಾಪನಾ ಸಮಿತಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದೆ. ಪರಿಸರದಲ್ಲಿರುವಂತಹ ಒಂದಷ್ಟು ಮನೆಯವರು ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಟ್ಟೆ ಒಗೆಯುವುದು, ಸ್ನಾನಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಾ ಅವರಿಗೆ ನಮ್ಮ ಪ್ರಾಂಶುಪಾಲರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತೇನೆ. ಶ್ರೀಯುತ ಎಲ್ಯಣ್ಣ ಗೌಡ ಮೇಗಿನ ಹಿದ್ದಲು, ದಯವಿಟ್ಟು ತಾವು ಇಲ್ಲಿ ಉಪಸ್ಥಿತರಿದ್ದರೆ ವೇದಿಕೆ ಬರಬೇಕಾಗಿ ವಿನಂತಿಸ್ತೇನೆ. ಶ್ರೀಮತಿ ಶ್ರೀ ಬಾಲಕೃಷ್ಣ ಎನ್, ಮುಖ್ಯ ಗುರುಗಳು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬಂಡಾಡಿ. ಇವರು ಶಿಬಿರಾರ್ಥಿಗಳಿಗೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಂಜೆಯ ಈ ಒಂದು ಶುಭ ಕಾರ್ಯ ಸಮಾರೋಪ ಸಮಾರಂಭ ವೇದಿಕೆಯಲ್ಲಿ ಹಾಜರಾಗಿರುವಂತಹ ಈ ಸಭಾ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರೇ ಹಾಗೂ ಮುಖ್ಯ ಭಾಷಣಕಾರರಾಗಿರುವಂತಹ ಪರಿಚಯ ಇಲ್ಲದಿದ್ದರೂ ವಿವೇಕಾನಂದ ಕಾಲೇಜಿನ ಉಪನ್ಯಾಸಕರೇ ಹಾಗೂ ಎಲ್ಲ ವೇದಿಕೆಯಲ್ಲಿ ಹಾಜರಾಗಿರುವಂತಹ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಊರಿನ ಗಣ್ಯರೇ ಹಾಗೂ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ಎಲ್ಲ STMC ಪದಾಧಿಕಾರಿಗಳೇ, ಎಲ್ಲರಿಗೂ ಈ ಒಂದು ಶುಭ ಸಂದರ್ಭ. ಪ್ರಾರಂಭದಲ್ಲೂ ನಾನು ಉದ್ಘಾಟನಾ ಸಮಾರಂಭದಲ್ಲೂ ಈ ವೇದಿಕೆಯಲ್ಲಿದ್ದೆ, ಹಾಗೆ ಸಮಾರೋಪದಲ್ಲೂ ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿದ್ದರು. ಇವತ್ತು ನಮಗೆ ತುಂಬ ಸಂತೋಷವಾಗ್ತಿದೆ. ಯಾಕೆಂತ ಹೇಳಿದ್ರೆ ನೇಷನಲ್ ಸರ್ವಿಸ್ ಸ್ಕೀಮ್ ಸೇವಾ ಮನೋಭಾವನೆಯನ್ನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸಬಹುದು, ಅಥವಾ ಸೇವೆ ಎಲ್ಲ ಹಣದಿಂದಲೇ ಸೇವೆ ಮಾಡುವಂಥದ್ದು ಅಲ್ಲ, ಮನಪೂರ್ವಕವಾಗಿ ಮನಸ್ಸಿನಿಂದ ಮನಮೆಚ್ಚಿ ತಮ್ಮ ಎಲ್ಲ ಕಾರ್ಯಗಳಲ್ಲಿ ಅದರಲ್ಲಿ ನಾವು ತೊಡಗಿಸಿಕೊಂಡಾಗ ಅತ್ಯುತ್ತಮವಾದಂತಹ ಪ್ರೀತಿಯನ್ನು ಗಳಿಸಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳುವಂಥದ್ದಕ್ಕೆ ಈ ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿನಿಯರು, ಅದರೊಂದಿಗೆ ಅವರನ್ನು ನಡೆಸಿಕೊಂಡಿರುವಂತಹ ಅವರ ನಾಯಕತ್ವವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಮ್ಮ ಈ ಶಾಲೆಯಲ್ಲಿ ಉತ್ತಮವಾದ ರೀತಿಯಲ್ಲಿ ಕೊಂಡು ಹೋಗಿದ್ದಾರೆ. ಒಂದು ಶುಭ್ರ ವಾತಾವರಣ ಇದೆ ಅಂತ ಈಗ ನನಗೆ ಅನಿಸ್ತದೆ. ಯಾಕಂದರೆ 7 ದಿನದ ಈ ಒಂದು ಶ್ರಮ ಅವರ ಅಲ್ಲಿರುವಂಥದ್ದು. 7 ದಿನದಲ್ಲಿ ಮುಖ್ಯವಾಗಿ ನಾನು ಹೇಳುವಂಥದ್ದು ಅವರಲ್ಲಿರುವಂಥ ಗೌರವ ಮನೋಭಾವನೆ. ಪ್ರತಿಯೊಂದು ವಿದ್ಯಾರ್ಥಿಯಲ್ಲೂ, ಪ್ರತಿಯೊಂದು ಅವರ ನಾಯಕತ್ವದಲ್ಲೂ ಕೂಡ ಒಂದು ರೀತಿಯ ಗೌರವ ಮನೋಭಾವನೆ. ಅದಕ್ಕೆ ಹೇಳ್ತಾರೆ, ಹಿರಿಯರೊಂದಿಗೆ ಗೌರವದಿಂದ ಇದ್ದರೆ ತನ್ನಷ್ಟಕ್ಕೆ ತನಗೆ ಸಿಗುವ ಗೌರವ ದೊರೆಯುತ್ತದೆ ಅಂತ. ಆ ಗೌರವ ಈ ಮಕ್ಕಳಿಂದ ನಾವು ಕಲ್ತ್ಕೊಳ್ಬೇಕು ಅಂತ ಅನ್ನಿಸ್ತೇ. ಆ ರೀತಿಯಲ್ಲಿ ಆ ಒಂದು ವಿನಯತೆ, ಆ ಒಂದು ಅವರ ನಡತೆ, ಇದನ್ನು ಗಮನಿಸಿದಾಗ ನಾನು ಕೂಡ ಈ ಶಾಲೆಗೆ ಬಂದು 1.5 ವರ್ಷ ಆದ್ರೂ
ಕಳೆದ ವರ್ಷವೂ ಕೂಡ NSS ಕ್ಯಾಂಪ್ ಈ ಶಾಲೆಯಲ್ಲಿ ನಡೆದಿತ್ತು. ಅವರಿಗೂ ಈ NSS ಕ್ಯಾಂಪಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕೆಂತ ಹೇಳಿದ್ರೆ ನೆರೆಯವರೇ ಎರಡು NSS ಕ್ಯಾಂಪ್ ಕೂಡ ನಡೆದದ್ದು ಪುತ್ತೂರು ತಾಲೂಕಿನವರೇ ನೆರೆಯವರೇ. ಅದು ಸ್ವಲ್ಪ ವ್ಯತ್ಯಾಸಗಳನ್ನು ಕಾಣ್ತಾ ಇವೆ ಅಂತೇಳಿ ಈ ನನ್ನ ಭಾವನೆ. ಎಲ್ಲ ಅತಿಥಿ ಅಭ್ಯಾಗತರು ಉತ್ತಮವಾದಂಥ ವಾಗ್ಮಿಗಳಿದ್ದಾರೆ. ಹಾಗೆ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಂದು ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ನಮ್ಮಲ್ಲಿ ಸಂಸ್ಕೃತಿ ಬೆಳೆಯುವಂಥದ್ದು ನಾವು ಚಿಕ್ಕ ಮಕ್ಕಳಿಂದಲೇ ನಾವು ಪ್ರಾರಂಭಿಸ್ತೇವೆ. 1ನೇ ಕ್ಲಾಸಿಂದ ಹಿಡಿದು ಇಲ್ಲಿವರೆಗೆ ನಾವು ಅವರ ಪ್ರಾಯ ಪ್ರಬುದ್ಧರಾಗುವವರೆಗೂ ಹದಿಹರೆಯದ ಮಕ್ಕಳಿಂದ ಹಿಡಿದು ಅವರು ಯಾವ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಮುಂದುವರಿಬೇಕು ಎನ್ನುವಂಥ ಕೆಲವು ವಿಚಾರಗಳನ್ನು ಶಿಕ್ಷಕರಿಂದ ಅಥವಾ ಉಪನ್ಯಾಸಕರಿಂದ ಅದನ್ನು ಪಡೆದುಕೊಂಡು ಮುಂದೆ ಜೀವನ ಕೌಶಲ್ಯವನ್ನು ಬೆಳೆಸಿಕೊಳ್ಬೇಕು. ಜೀವನ ಕೌಶಲ್ಯ ಬೆಳೆಸಿಕೊಂಡಾಗ ಮಾತ್ರ ನಮ್ಮ ಜೀವನಕ್ಕೆ ಮುಂದೆ ಒಂದು ಹಾದಿಯಾಗಬಹುದು. ಎಲ್ಲರೂ ಬದುಕುತ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ, ಆದರೆ ಬದುಕು ಹೇಳುವಂಥದ್ದು ಸಾಮಾನ್ಯವಾಗಿ ಇರುವುದಿಲ್ಲ. ಆ ಬದುಕು ಕಟ್ಟಿಕೊಳ್ಬೇಕಾದ್ರೆ ತುಂಬ ಕಷ್ಟ ಇದೆ. ಹಾಗಿರುವಾಗ ನಾವು ಬದುಕುವಂಥ ದಾರಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಕಂಡುಕೊಳ್ಳುವವರು ಇದ್ದಾರೆ. ಹಾಗೆ ಆಗುವುದಿಲ್ಲ. NSS ಈ ಕ್ಯಾಂಪಿನ ವಿದ್ಯಾರ್ಥಿಗಳು ಬದುಕುವ ದಾರಿಯನ್ನು ಯಶಸ್ವಿಯಾಗಿ, ಈಗ ಹೆಚ್ಚಿನ ಮಕ್ಕಳು ವೇದಿಕೆಯ ಸಭಾ ಕಂಪನ, ಆ ಕಂಪನದ ಬಗ್ಗೆ ಹೇಳ್ತಾ ಇದ್ರು, ನಾನು ಇಲ್ಲಿ ಕಲಿತೆ ಅಂತ. ಇಲ್ಲಪ್ಪ, ನೀವು ಕಲಿತದ್ದು ಇಲ್ಲಿ ಮಾತ್ರ ಅಲ್ಲ, ನಿಮ್ಮ ಪ್ರೈಮರಿ ಹಂತದಿಂದಲೇ ಕಲಿತಾ ಬರ್ತಾ ಇದ್ದೀರಾ. ಆದರೆ ಇಲ್ಲಿ ಬರುವಾಗ ನೀವು ಪ್ರಭುತ್ವದಲ್ಲಿ ಇರ್ತೀರಿ ಅಂತ ನಮ್ಮ ಒಂದು ಹೇಳಿಕೆ. ಪ್ರಭುತ್ವ ನಿಮಗೆ ಈಗ ಇಲ್ಲಿ ಬರುವಾಗ ಧೈರ್ಯವಾಗಿ ಮಾತನಾಡಲಿಕ್ಕೆ ಯಾವುದೇ ಚೀಟಿಗಳು ಬೇಡ ನಮಗೆ. ನಮ್ಮ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ಹೊರ ಹೊಮ್ಮುವಂಥದ್ದು. ಹಾಗಾಗಿ ಆ ರೀತಿಯಲ್ಲಿ ಕೆಲವರು ಹೇಳಿದ್ರು, ಕೆಲವರು ವಾಚನ ರೂಪದಲ್ಲಿ ಹೇಳಿದರು. ಇರಲಿ, ಆದರೂ ಧೈರ್ಯ ಸರ್ವತ್ರ ಸಾಧನ ಅಂತ ಹೇಳಿದಾಗೆ ಧೈರ್ಯ ಇದ್ದರೆ ಎಲ್ಲಿಯೂ ಕೂಡ ಯಾವ ರೀತಿಯಲ್ಲಿ ಕೂಡ ಸ್ಪಂದಿಸಬಹುದು ಒಬ್ಬರಿಗೆ. ಹಾಗಾಗಿ ನಮ್ಮಲ್ಲಿ ಮುಖ್ಯವಾಗಿ ಆಚಾರ ಇರಬೇಕು. ಆಚಾರವನ್ನು ನಾವು ಬೆಳೆಸಿಕೊಂಡಾಗ ವಿಚಾರ ನಮಗೆ ತನ್ನಷ್ಟಿಗೆ ಬರ್ತದೆ. ಆಚಾರ ಇಲ್ಲದಿದ್ದಾಗ ನಮ್ಮ ವಿಚಾರಗಳು ಕೂಡ ತಪ್ಪಿ ಹೋಗಬಹುದು ಅಂತ ನನ್ನ ಅನಿಸಿಕೆ. ಒಟ್ಟಿನಲ್ಲಿ ಈ ಒಂದು ಕೋಡಿಂಬಾಡಿ ಪರಿಸರದಲ್ಲಿ ಈ ಕೋಡಿಂಬಾಡಿ ಶಾಲೆಯನ್ನು ಅದರೊಂದಿಗೆ ತುಂಬ ಕೈ ಜೋಡಿಸಿದವರು ನಮಗೆ ಈಗಾಗಲೇ ಗೊತ್ತಿದೆ. ನಮ್ಮ ಗ್ರಾಮ ಪಂಚಾಯತ್ ಅದರಲ್ಲೂ ನಮ್ಮ ಉಪಾಧ್ಯಕ್ಷರು ಯಾವಾಗ ನಡೆದರು ನಮ್ಮನ್ನು ಆಗಾಗ ಭೇಟಿ ಕೊಟ್ಟು ನಮ್ಮಲ್ಲಿ ವಿಚಾರಿಸ್ತಾ ಹೇಗಿದ್ದೀರಿ ಎಲ್ಲ ಕೇಳಿಕೊಂಡು ಇರುವಂಥ ಒಂದು ಸಂದರ್ಭ, ಅದೆಲ್ಲ ನಮಗೆ ಭಾರಿ ಖುಷಿಯನ್ನು ಕೊಟ್ಟಿದೆ. ಎಲ್ಲರಿಗೂ ನಿಮಗೆ ಗೊತ್ತಿದೆ. ಈಗ ಮಾತನಾಡಿದ ಮತ್ತೆ ಇರ್ತಾನೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಈಗ ಕಾಯಿಲೆಗಳು ಬೇಕಾದಷ್ಟಿದೆ. ಆದರೆ ನಾವು ಪುತ್ತೂರಿನ ಈಶ್ವರಮಂಗಲದ ಸಾಂತ್ಯ ಎಂಬಲ್ಲಿ ರಮೇಶ್ ರೈ ಮತ್ತು ರತ್ನಾವತಿ ಅಮ್ಮರವರ ಮಗ ಉಪಸ್ಥಿತರಿರುವಂತಹ ಈ ಶಾಲೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಶೇಖರ್ ಕುಲಕರ್ಣಿ, ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಮತ್ತು ಹಿರಿಯರಾದಂತಹ ಮುರಳೀಧರ್ ಸರ್ ಅವರೇ, ಈ ಒಂದು ವಾರ್ಷಿಕ ವಿಶೇಷ ಶಿಬಿರ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಶ್ರೀ ರವಿರಾಜ್ ಎಸ್ ಇವರಿಗೆ ರಾಷ್ಟ್ರೀಯ ಸೇವಾ ಯೋಜನೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಸಮಾರೋಪ ಭಾಷಣ ಮಾಡಿರುವ ಮುಖ್ಯಸ್ಥರು ಅರ್ಥಶಾಸ್ತ್ರ ವಿಭಾಗ ವಿವೇಕಾನಂದ ಸ್ವಾಯತ್ತ ಕಾಲೇಜು ಪುತ್ತೂರು ಇಲ್ಲಿಯ ಡಾಕ್ಟರ್ ಅರುಣ್ ಪ್ರಕಾಶ್ ಅವರಿಗೂ ಕೂಡ ಶ್ರೀ
ಮುರಳೀಧರ ರೈ ಮಠಂತಬೇಟು ಅಧ್ಯಕ್ಷರು ಹಿರಿಯ ವಿದ್ಯಾರ್ಥಿ ಸಂಘ ಕೋಡಿಂಬಾಡಿ, ಇವರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಪ್ರಭಾಕರ್ ಸಾಲಿಯನ್, ಮಾಲಕರು, ನೆಮ್ಮದಿ ವೆಲ್ನೆಸ್ ಸೆಂಟರ್ ಪುತ್ತೂರು, ಇವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕೋಡಿಂಬಾಡಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಆಗಿರುವ ಜಯಪ್ರಕಾಶ್ ಬದಿನಾಥ್ ಸರ್, ನಿಮಗೂ ಕೂಡ ಕೃತಜ್ಞತೆ. ಈ ಶಾಲೆಯ SDMC ಅಧ್ಯಕ್ಷರು ಆಗಿರುವ ಶೇಖರ್ ಪೂಜಾರಿ ಸರ್, ನಿಮಗೂ ಕೂಡ ಕೃತಜ್ಞತೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಕಾಲೇಜಿನ ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥರು ಆಗಿರುವ ಡಾಕ್ಟರ್ ನಂದೀಶ್ ವೈಡಿ ಸರ್, ನಿಮಗೂ ಕೂಡ ಧನ್ಯವಾದ. ಈ ಕಾರ್ಯಕ್ರಮದ ರೂವಾರಿಗಳು ಆಗಿರುವ ಡಾಕ್ಟರ್ ಹರಿಪ್ರಸಾದ್ ಸರ್, ಇವರಿಗೂ ಕೂಡ ಕೃತಜ್ಞತೆ. ಇಲ್ಲಿ ನೆರೆದಿರುವ ಕೋಡಿಂಬಾಡಿ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರಿಗೂ, ಸರ್ಕಾರಿ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೋಡಿಂಬಾಡಿ ಇಲ್ಲಿ ಶಾಲಾಭಿವೃದ್ಧಿಯ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ಗ್ರಾಮಸ್ಥರಿಗೂ ಕೂಡ, ಇಲ್ಲಿ ನೆರೆದಿರುವ ಎಲ್ಲ ಶಿಬಿರಾರ್ಥಿಗಳಿಗೂ ಕೃತಜ್ಞತೆಗಳು. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಜೋಡಣೆ ಆಗಲಿಕ್ಕಿದ್ದಾರೆ. ಯಾಕೆಂದರೆ ಉದ್ಘಾಟನಾ ಸಮಾರಂಭದಲ್ಲಿ ಕೂಡ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿ ನಮಗೆ ಪ್ರೋತ್ಸಾಹಿಸಿದಂಥ ಮಾನ್ಯ ಶಾಸಕರು ಹೋಗುವಾಗ ಉದ್ಘಾಟನಾ ಸಮಾರಂಭದಲ್ಲಿ ಹೇಳಿದ್ದಾರೆ, ಕೊನೆಯ ದಿವಸದ ಊಟದ ವ್ಯವಸ್ಥೆಯನ್ನು ಕೂಡ ನಾನು ಭರ್ಜರಿ ಊಟವನ್ನು ಕೊಡಿಸ್ತೇನೆ ಅಂತ ಹೇಳಿದ್ದಾರೆ. ಭರ್ಜರಿ ಊಟದ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ದಾರೆ. ಈಗಾಗಲೇ ಆ ವ್ಯವಸ್ಥೆಗಳು ಇನ್ನು ಆಗ್ತದೆ, ಎಲ್ಲರೂ ಊಟ ಮಾಡಿ ಹೋಗಬೇಕು. ಶಾಸಕರು ಕೂಡ ಇದೊಂದು 5 ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಜೋಡಣೆ ಆಗ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರಿ ತನಯ ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೇ, ಸುಜನರ ಪೋರೆವನೇ, ತ್ರಿಜಗವಂದಿತನೇ. ಹೋಗೋಕೆ ಹುಟ್ಟೋದ್ಯಾಕೆ ಸಾಯೋದ್ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ ಅಳೋದ್ಯಾಕೆ ನಗೋದ್ಯಾಕೆ, ಹೇಗಾದರೂ ನೋವನ್ನು ಮರೆಯೋಕೆ ಅಳೋದ್ಯಾಕೆ ನಗೋದ್ಯಾಕೆ. ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸಂದರ್ಭದಲ್ಲಿ ನೆರೆದಿರುವ ಸರ್ವರ ಪರವಾಗಿ ತುಂಬು ಹೃದಯದಿಂದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ.
ಅವರು ನೀಡಿದ ಸಹಕಾರ. ಅವರು ಉದ್ಘಾಟನಾ ಸಮಾರಂಭದಲ್ಲಿ ಬಂದಿದ್ದರು, 4ನೇ ಫೆಬ್ರವರಿಯಂದು ಇಲ್ಲಿಗೆ ಬಂದಿದ್ದರು. ಇದೇ ರಾಷ್ಟ್ರೀಯ ಸೇವಾ ಯೋಜನೆ ಇದರ 7 ದಿವಸಗಳ ಶಿಬಿರ ಮುಗಿದು ಇವತ್ತು ಬಹುಶಃ ಕೊನೆಯ ದಿವಸದ ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂಥ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಉಪ್ಪಿನಂಗಡಿ ಕಾಲೇಜಿನ ಪ್ರಾಂಶುಪಾಲರ್ ಆಗಿರೋಂಥ ರವಿರಾಜ್ ಅವರೇ, ಅರುಣ್ ಪ್ರಕಾಶ್ ಅವರೇ, ಆತ್ಮೀಯರಾಗಿರುವಂಥ ಮುರಳೀಧರ್ ರೇಗಳೆ, ವಿಕ್ರಮ್ ನಾಯ್ಕರೇ, ಪ್ರಭಾಕರ್ ಸಾಲಿಯಾನ್ ಅವರೇ, ಉಪ್ಪಿನಂಗಡಿಯ ಖ್ಯಾತ ವೈದ್ಯರಂತ ಡಾಕ್ಟರ್ ರಾಜಾರಾಮ್ ಅವರೇ, ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಂತ ಜಯಪ್ರಕಾಶ್ ಬದಿನಾರ್ ಅವರೇ, ಸಂದೇಶ್ ಅವರೇ, ಹರಿಪ್ರಸಾದ್ ಅವರೇ, ಕೇಶವ್ ಪ್ರಸಾದ್ ಅವರೇ, ಆತ್ಮೀಯರಾಗಿರುವ ಶೇಖರ್ ಪೂಜಾರಿ ಅವರೇ, ಬಾಲಕೃಷ್ಣ ಅವರೇ, ಪಂಚಾಯತ್ ಸದಸ್ಯರಾಗಿರುವಂಥ ಜಗನ್ನಾಥ್ ಶೆಟ್ಟಿ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಶಿಬಿರಾರ್ಥಿಗಳೇ, ಕೋಡಿಂಬಾಡಿ ಗ್ರಾಮದ ಬಂಧುಗಳೇ, ಮಕ್ಕಳೇ, ಮಾಧ್ಯಮದ ಮಿತ್ರರೇ, ನಾನು 1-2 ದಿವಸದ ಟ್ರೈನಿಂಗಿಗೆ ಅಂತ ನಮಗೆ ಒಂದು ಕಾನ್ಫರೆನ್ಸ್ ಇತ್ತು. ಮೊನ್ನೆ ಇಲ್ಲಿ ಹೋದ ನಂತರ ಬಾಂಬೆಗೆ ಹೋಗಿದ್ದೆ. ಅಲ್ಲಿ ಹೋದ ದಿವಸದಿಂದ ಜ್ವರ ಹಿಡಿದದ್ದು ಇವತ್ತಿನವರೆಗೆ ಜ್ವರ ಬಂದು ಗಂಟಲು ನೋವಾಗಿ ಕೋಲ್ಡ್ ಆಗಿ ನಿನ್ನೆ ಅಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಿಕ್ಕೆ ಆ್ಯಂಬುಲೆನ್ಸನ್ನು ತರಿಸಿದ್ರು. 103.9 ಸೆಂಟಿಗ್ರೇಡ್ ಜ್ವರ ಇತ್ತು. ನನಗೆ ಗೊತ್ತಾಗಲಿಲ್ಲ, ಸಾಯಂಕಾಲವರೆಗೆ ಅಲ್ಲಿ ಥರ್ಮೋಮೀಟ್ರಲ್ಲಿ ಟೆಸ್ಟ್ ಮಾಡುವಾಗಲೇ ಗೊತ್ತಾಯಿತು. ಅವರು ಹೆದರಿಕೊಂಡು ನಾನು MLA ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರ ಕುತ್ತಿಗೆಗೆ ಬರ್ತಾರೆ ಅಂತೇಳಿ ಆಂಬುಲೆನ್ಸೆಲ್ಲ ರೆಡಿ ಮಾಡಿ ಹಾಕಲಿಕ್ಕೆ ರೆಡಿ ಮಾಡಿದ್ದಾರೆ ನನ್ನನ್ನು. ನಾನೇಳಿ ಜ್ವರಕ್ಕೆಲ್ಲ ಆಂಬುಲೆನ್ಸ್ ಬೇಡ, ನಡ್ಕೊಂಡು ಹೋಗ್ಬೋದು ಮಾರ್ರೆ ಅಂತ ಸರಿಯಾಗಿ ನೀರುಳ್ಳಿಯನ್ನು ಗುದ್ದಿ ಕಾಲಿನ ಕೆಳಗಡೆ ಮತ್ತು ಕೈ ಕೆಳಗಡೆ ಇಟ್ಟರೆ ಅದು 100ಕ್ಕೆ ಬಂದುಬಿಡ್ತು ಅರ್ಧ ಗಂಟೆ. ಆಸ್ಪತ್ರೆಗೆ ಹೋಗಿ ಇವತ್ತು ಅಲ್ಲಿ ಆಸ್ಪತ್ರೆಯಲ್ಲಿ ಇರಬೇಕಿತ್ತು. ಅನಂತರ ಡಾಕ್ಟ್ರ್ ಹೇಳಿದ್ದಾರೆ, 3 ದಿವಸ ನೀವು ಮಾತಾಡಬಾರ್ದು, ಯಾರಿಗೆ ಜೋರು ಮಾಡಬಾರ್ದು, ಜೋರು ಮಾಡುವಾಗ ಜೋರು ನಾವು ಗಂಟ್ಲಿಗೆ ಸ್ಟ್ರೆಚ್ ಕೊಡ್ತೇವೆ, ಮೆಲ್ಲ ಮಾತಾಡಬೇಕು ಅಂತ. ಈಗ ಇವತ್ತು ಬೆಳಿಗ್ಗಿಂದ 1-2 ಗಂಟೆ ಬೆಳಿಗ್ಗೆ ಬರಬೇಕಿತ್ತು, ಆಗಲಿಲ್ಲ. ಇದು ಸ್ವಲ್ಪ ರೆಸ್ಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಬ್ರಹ್ಮಕಲಶಕ್ಕೆ ಹೋಗಲಿಕ್ಕಿದೆ. ಅವರು ಪಾಪ 1 ತಿಂಗಳ ಮುಂಚೆ ನನ್ನನ್ನು ಬಳಸಿದ್ದಾರೆ, ನೀವು ಬರಬೇಕು ಬ್ರಹ್ಮಕಲಶಕ್ಕೆ ಅಂತ ಬೆಳಗ್ಗಿಂದ ಫೋನ್ ಮಾಡ್ತಾ ಇದ್ದಾರೆ. ಹಾಗೆ ನಾನು ಹೆಚ್ಚೇನು ಮಾತಾಡೋದಿಲ್ಲ. ಬಹುಶಃ ನಾವು ಮೊನ್ನೆ ಈ ಕಾರ್ಯಕ್ರಮವನ್ನು ಉದ್ಘಾಟನಾ ಸಮಯದಲ್ಲಿ ಏನೇನು ಹೇಳಿದ್ದೇವೆ, ಕೋಡಿಂಬಾಡಿ ಜನರು ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡಿರ್ಬೋದು. ನೀವು ಈ ಕಾರ್ಯಕ್ರಮದಿಂದ ಒಂದಷ್ಟು ಪ್ರಯೋಜನಗಳನ್ನು ಪಡ್ಕೊಂಡಿರಬಹುದು ಅಂತ ನನ್ನ ಅನಿಸಿಕೆ. ಈಗ ಬರುವಾಗ ಕೆಲವರ ಹತ್ರ ಕೇಳಿದೆ, ಹೇಗೆ ಆಯಿತು 7 ದಿವಸಗಳ ಜರ್ನಿ ಅಂತ. ಕೆಲವು ಮಕ್ಕಳು ಹೇಳಿದರು ಭಾರಿ ಚೆನ್ನಾಗಾಗಿದೆ, ಖುಷಿಯಾಗಿದೆ. ಕೆಲವರು ಹೇಳಿದರು ನಮಗೆ ಹೋಗಲಿಕ್ಕೆ ಮನಸ್ಸಿಲ್ಲ, ಇವತ್ತು ಬೋರ್ ಆಗ್ತಾಯಿದೆ, ನಾಳೆ ಮನೆಗೆ ಹೋಗಬೇಕಲ್ಲ, ಬೋರ್ ಆಗ್ತದೆ ಅನ್ನೋ ವಿಚಾರವನ್ನು ಹೇಳಿದರು. ಆ ಥರ ಅವರ ಅನಿಸಿಕೆಗಳನ್ನು ಹೇಳಿದರೆ ಕೋಡಿಂಬಾಡಿ ಜನ ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ. ಅದರಲ್ಲಿ ನೀವು ಚೆನ್ನಾಗಿ ನೋಡಿಕೊಂಡಿಲ್ಲ ಅಂತ ಆದರೂ ಹೇಳಲಿಕ್ಕೆ ಆಗೋದಿಲ್ಲಲ್ಲ. ಯಾಕಂದರೆ ಕೆಲವು ಮನೆಗೆಲ್ಲ ಹೋಗಿ ಊಟ ಮಾಡುವಾಗ ಹೇಳ್ತಾರೆ ಅಂತ ಒಣಸೆಂಚು ಎಡ್ಡೆ ಇರ್ತದೆ ಅಂತ, ನಾವು ಒಡ್ಡಿಜ್ಜೆ ಅಂತ ಹೇಳಲಿಕ್ಕೆ ಆಗ್ತದೆ. ಅದು ಎಡ್ಡೆ ಇಲ್ಲಾದರೂ ಅದರಲ್ಲಿ ಉಪ್ಪಿದ್ರು ಭಾರಿ ಎಡ್ಡೆ ಇರ್ತದೆ ಅಂತ ಹೇಳೋದು. ಅದು ಟೊಮೆಟೊ ಸಾರು ಏನು ಕೊಟ್ಟರು ಅದನ್ನು ಎಡ್ಡೆ ಇರ್ತದೆ ಅಂತ ಹೇಳೋದು. ಮತ್ತು ಕಾರಲ್ಲಿ ಬರುವಾಗ ಹೇಳೋದು ಪಕ್ಕದಂತ ದಾದ ಮರ ಸೊಪ್ಪುಗೂ ಯಾಕೆ ಪಲ್ಯಗಳು ಸಾಂಬಾರುಗಳು ಸೊಪ್ಪು ಇಚ್ಛೆಲ್ಲ ಅಂತ ಮತ್ತೆ ಹೇಳೋದು. ಎದುರುಗಡೆ ಹಾಗೇನೆ ಹೇಳೋದು. ಬಹುಶಃ ನೀವು 7 ದಿವಸ ಇಲ್ಲಿ ಇದ್ದದ್ರಿಂದ ಇದ್ದದನ್ನು ಇದ್ದ ಹಾಗೆ ಹೇಳಿರ್ಬೋದು ಅಂತ ಒಂದು ಕಡೆ. ಊಟ ತಿಂಡಿ ಜೊತೆಗೆ ನಿಮ್ಮ ವಿದ್ಯಾರ್ಥಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಅದನ್ನು ನೀವು ಗಳಿಸಿರ್ಬೋದು. ಜನಗಳೆದುರೇ ಬೆರೆಯುವಂಥದ್ದು, ನಿಮ್ಮ ಆ್ಯಕ್ಟಿವಿಟೀಸ್, ಪಬ್ಲಿಕ್ ಸ್ಪೀಕಿಂಗ್,
ಮತ್ತು ಈ ಶಾಲೆಗೂ ಕೂಡ ಕೆಲಸಗಳು ಆಗಿರ್ಬೋದು ಎಂಬ ಅನಿಸಿಕೆ. ಇದು ಏನೇನು ನೀವು ಗಳಿಸ್ಕೊಳ್ಬೇಕಾ, ಏನೇನು ಕಲಿಬೇಕಾ ಅದನ್ನು ಕಲಿಯುವಂಥದ್ದು ಬಹುಶಃ ಇದೊಂದಾಗಿದೆ. ನೀವು ಮುಂದಿನ ಈ ದೇಶದ ಪ್ರಜೆಗಳು, ನೀವು ನೆಕ್ಸ್ಟ್ ಜನ್ರೇಷನ್. ಅಂದರೆ ನೆಕ್ಸ್ಟು ನೀವು ನಿಮ್ಮ ಫ್ಯೂಚರನ್ನು ಡೆವಲಪ್ ಮಾಡಲಿಕ್ಕಿರುವವರು, ರಾಜಕೀಯದಲ್ಲಿ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಉದ್ಯಮದಲ್ಲಿರ್ಬೋದು, ನಿಮ್ಮ ಜೀವನ ಇರ್ಬೋದು, ನಿಮ್ಮ ಕುಟುಂಬ ಇರ್ಬೋದು, ಇದನ್ನೆಲ್ಲ ಲೀಡ್ ಮಾಡಲಿಕ್ಕೆ ಸ್ಕಿಲ್ ಬೇಕು, ಎಜುಕೇಷನ್ ಬೇಕು, ಆರ್ಥಿಕವಾಗಿ ಮುಂದುವರಿಬೇಕು. ರಾಜಕೀಯದಲ್ಲೂ ಒಳ್ಳೆಯ ಸ್ಕೋಪ್ ಇದೆ. ರಾಜಕೀಯದಲ್ಲಿ ಯಾರು ನೀವು ಒಳ್ಳೆಯ ವ್ಯಕ್ತಿಗಳಿಗೆ ಅವಕಾಶಗಳು ಇನ್ನೂ ಕೂಡ ಇದೆ. ಯು ಹ್ಯಾವ್ ಬ್ರೈಟ್ ಫ್ಯೂಚರ್. ಇನ್ ಡೌನ್ ದ ಲೈನ್ ಯು ಕ್ಯಾಲ್ಕುಲೇಟ್ ಫಾರ್ ಅಂಡರ್ 20 years. ಬರಲಿಕ್ಕೆ ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳೋದಿಲ್ಲ. ರಾಜಕೀಯದಲ್ಲಿ ಬರುವವರಿಗೂ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಒಳ್ಳೆಯ ವ್ಯಕ್ತಿಗಳ ಅಗತ್ಯ ಈ ರಾಜಕೀಯದಲ್ಲಿ ಇದೆ. ನೀವು ನೋಡಿರ್ಬೋದು ಈಗ ರಾಜಕೀಯದಲ್ಲಿ ಹೇಗಿದ್ದಾರೆ. 100 ವರ್ಷ ಆದರೂ, 85 ವರ್ಷ ಆದರೂ ಅವ್ರಿಗೆ ಎಲ್ಲಿ ಕೊಡದಿದ್ದರೂ ಅವರು ರಾಜಕೀಯದಲ್ಲಿ ಮಂತ್ರಿಗಳಾಗಬೇಕು. ದೊಡ್ಡ ಮಂತ್ರಿಗಳಾದರೆ ಆಯಿತು. ನಮಗೂ ಬಾಂಬೆಯಲ್ಲಿ ಸೆಮಿನಾರ್ ಇತ್ತು, ಪುಣೆಯಲ್ಲಿ. ಅವರವರು ಸುಮಾರು ಇಡೀ ದೇಶದ ಬೇರೆ ಬೇರೆ ಪಕ್ಷದ MLAಗಳು ಬಂದಿದ್ದರು, ಮಂತ್ರಿಗಳು, MLAಗಳು. ಅವರು ವ್ಯೂ ಶೇರ್ ಮಾಡಲಿಕ್ಕಿತ್ತು. ನಾನು ಅದಕ್ಕೆ ಶೇರ್ ಮಾಡುವಾಗ ನಾನು ಹೇಳಿದೆ, ಎಲ್ಲಿಗೂ ರಿಟೈರ್ಮೆಂಟ್ ಇದೆ, ಈ ರಾಜಕೀಯದವರಿಗೂ ಒಂದು ರಿಟೈರ್ಮೆಂಟ್ ಅಂತ ಮಾಡಿ. ಒಂದು 67 ವರ್ಷ 70 ವರ್ಷದಲ್ಲಾದರೂ ರಿಟೈರ್ಮೆಂಟ್ ಆಗಲಿ, ಆಮೇಲೆ ಬಿಡಿಬಿಡಿ ಅವನು ಓಟ್ಲಿಗೆ ನಿಲ್ಲಲಿಕ್ಕೆ. ಒಳ್ಳೆಯ ಕೆಲಸ ಮಾಡಲಿ, ಏನಾದರೂ ನೋಡಿಕೊಂಡು ಕೂತ್ಕೊಳ್ಳಿ. ಇದು 95 ವರ್ಷದವರೆಗೆ. ನೀವು ಅಮೇರಿಕಾದಲ್ಲಿ ನೋಡಿ ಅಂತೆ, 2 ಸಲ ಪ್ರೆಸಿಡೆಂಟ್ ಇಲೆಕ್ಷನ್ಗೆ ನಿಲ್ಲಲಿಕ್ಕೆ, ಸೋಲ್ಲಿಕ್ಕೆ ಇಲ್ಲಿ ಮತ್ತೆ ಇಲ್ಲ. ಇಲ್ಲಿ ಅಲ್ಲ, ಇಲ್ಲಿ ಸಾಯುವವರೆಗೆ ಬೆಡ್ಡಲ್ಲಿದ್ದರು, ಜೈಲಲ್ಲಿದ್ದರು, ಓಟಿಗೆ ನಿಲ್ಲಬೇಕು. ನಮ್ಮ ಪರಿಸ್ಥಿತಿ ನೋಡಿ ಹೇಗಿದೆ. ನಮ್ಮ ದೇಶದಲ್ಲಿ ಉದ್ಧಾರ ಆಗೋದು ಅವನು 70 ವರ್ಷದಲ್ಲಾದರೂ ಮುಗಿಸ್ಬೇಕು ಅವರನ್ನು. ಮತ್ತು ಅವನು ಸಾಕು ಅಷ್ಟು ಮಾಡಿದ್ರು. 70 ವರ್ಷ ಆಗ ಒಂದೊಂದು ಕಟ್ಟು ಮಾತ್ರೆ ತಿನ್ನಬೇಕಾಗ್ತದೆ. ಇಷ್ಟಿಷ್ಟು ಮಾತ್ರೆ ಕಟ್ಟಿರ್ತದೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತಿನ್ನಬಾರ್ದು ಅಂತ ಹೇಳಿದಲ್ಲ. ಜೀವನಕ್ಕೆ ಅದು ಬೇಕು. ಆದರೆ ಬಾಕಿಯವ್ರಿಗೆ ಬಿಟ್ಕೊಡ್ಬೇಕಲ್ಲ, ಯಂಗ್ಸ್ಟರ್ ಬಂದವರಿಗೆ. ಅವ್ರದ್ದು ಆಲೋಚನೆಗಳು, ಅವರ ಅಭಿವೃದ್ಧಿ ಥಿಂಕಿಂಗ್ಸು, ಅವರು ಈಗ AI ಎಲ್ಲ ಅಂತ ಹೇಳ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೆಲ್ಲ ಹೇಳ್ತಾರೆ, ಗೊತ್ತಿದೆಯಲ್ಲ ನಿಮಗೆ. ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು. ಅದು ಮಾಡಬೇಕಿದ್ರೆ ನ್ಯೂ ಜನರೇಷನ್ ಅಷ್ಟು ಕಮ್, ಯಂಗ್ಸ್ಟರ್ ಅಷ್ಟು ಕಮ್. ಅದಕ್ಕೆ ಹೇಳಿರುವಂಥದ್ದು ಎಲ್ಲ ಕಡೆ ಅವಕಾಶಗಳಿದೆ. ನಾವು ಯಾವ ರೀತಿ ಅದನ್ನು ಸದ್ಬಳಕೆ ಮಾಡ್ತೀವಿ ಅನ್ನೋದು ಇರುವಂಥದ್ದು ಇರೋದು. ಪುತ್ತೂರಿನ ಅಭಿವೃದ್ಧಿಗಾಗಿ ಕೆಲಸಗಳು ನಡೀತಾ ಇದೆ. ಉಪ್ಪಿನಂಗಡಿ, ಪುತ್ತೂರು, ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿಗೆ ಶ್ರಮ ಪಡ್ತಾ ಇದ್ದೇವೆ. ಉಪ್ಪಿನಂಗಡಿಯಲ್ಲಿ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮ ಪಡ್ತಾ ಇದ್ದೀವಿ. ಸುಮಾರು 350 ಕೋಟಿ. ನೀವೆಲ್ಲ ಉಪ್ಪಿನಂಗಡಿಯಲ್ಲಿ ಕಲ್ತವರು. ಉಪ್ಪಿನಂಗಡಿ ಭಾಗಕ್ಕೆ 352 ಕೋಟಿ ರೂಪಾಯಿಯ ಒಂದು ಡ್ಯಾಮು, ಅಲ್ಲಿ ದೇವಸ್ಥಾನದ ಅಭಿವೃದ್ಧಿ, ಕೂಡಲ ಸಂಗಮ ರೀತಿಯ ಅಲ್ಲಿ ಆ ಈಶ್ವರನ ಲಿಂಗಕ್ಕೆ ಇಳಿಯುವಂಥದ್ದು. ಅಲ್ಲಿ ಏನು ಈಗ ಕಾರ್ಯಕ್ರಮಗಳು ನಡೀತಿದೆ, ಅದಕ್ಕೆ ವ್ಯವಸ್ಥಿತ ರೀತಿಯ ಯೋಜನೆಗಳನ್ನೆಲ್ಲ ಮಾಡಿ, ತಂಗುದಾನವನ್ನೆಲ್ಲ ಮಾಡಿ ಅದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ನಿಮ್ಮ ಉಪ್ಪಿನಂಗಡಿಯ ಪಕ್ಕದ ಕೊಯ್ಲದಲ್ಲಿ ಈ ಅಕಾಡೆಮಿಕ್ ಇಯರ್ಗೆ ಪಶುವೈದ್ಯಕೀಯ ಕಾಲೇಜು ಆರಂಭ ಆಗ್ತದೆ. ಮೊನ್ನೆ ತಾನೇ ಪ್ರೀ ಬಜೆಟ್ ಮೀಟಿಂಗ್ಗೆ ಹೋಗಿದ್ದೆ ಮುಖ್ಯಮಂತ್ರಿಯವರ ಜೊತೆ. ನಾವು ಬಜೆಟ್ ನಂತರ ಮಾತಾಡೋದಲ್ಲ, ಸ್ವಲ್ಪ ಗೊತ್ತಿದ್ದವರು ಬಜೆಟ್ ಮೊದಲೇ ನಾವು ಅದನ್ನು ಹೋಗಿ ಮುಖ್ಯಮಂತ್ರಿ ಹತ್ರ ಮಾತಾಡೋದು, ಹಾಗಾದರೆ ಬಜೆಟಲ್ಲಿ ದುಡ್ಡು ಬರ್ತದೆ. ಹಾಗೆ ಮೊನ್ನೆ ಮುಖ್ಯಮಂತ್ರಿಯವರ ಹತ್ರ ಹೋಗಿ ಡಿಸ್ಕಷನ್ ಮಾಡಿದ್ದೀನಿ. 24 ಕೋಟಿ ರೂಪಾಯಿ ಅನುದಾನವನ್ನು ಕೊಯ್ಲಕ್ಕೆ ಇಟ್ಟಿದ್ದಾರೆ. ಕೊಯ್ಲದಲ್ಲಿ ಪಶುವೈದ್ಯಕೀಯ ಕಾಲೇಜು ಆರಂಭ ಆಗ್ತದೆ. ಅಲ್ಲಿ ಕೂಡ ಅಲ್ಲಿ ಉದ್ಯಮ ಸೃಷ್ಟಿಯಾಗುವಂಥ ಕೆಲಸಗಳು ಆಗ್ತದೆ. ಉದ್ಯಮ ಯಾಕೆ ಸೃಷ್ಟಿ ಆಗಬೇಕು? ನೀವೆಲ್ಲ ಇನ್ನು 1-2 ವರ್ಷದಲ್ಲಿ ನಿಮ್ಮ ಡಿಗ್ರಿಯನ್ನು ಮುಗಿಸಿ ಹೊರಗೆ ಬರ್ತೀರಿ. ಉದ್ಯಮ ಸಿಗೋದಿದ್ದರೆ ಏನಾಗ್ತದೆ? ಅಪ್ಸೆಟ್ ಆಗ್ತದೆ. ಜನ ಯುವಕರು ಕೂಡ ನೀವು ಅಪ್ಸೆಟ್ ಆಗ್ತದೆ. ಈಗ ನಮ್ಮ ಸರ್ಕಾರ ಯುವ ನಿಧಿ ಅನ್ನೋ ಒಂದು ಕಾರ್ಯಕ್ರಮವನ್ನು ತಂದಿದೆ. 3,500 ರೂಪಾಯಿ ನಿಮಗೆ ಡಿಗ್ರಿ ಆದ 4 ತಿಂಗಳಲ್ಲಿ 5 ತಿಂಗಳಲ್ಲಿ ಬರ್ತದೆ. ಒಳ್ಳೆಯ ಯೋಜನೆ. ನಾನು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ಹೇಳುವಂಥದ್ದಲ್ಲ, ಇವತ್ತಿನವರೆಗೆ ಯಾರೂ ಕೂಡ ಕೊಡಲಿಲ್ಲ. ಗೃಹಲಕ್ಷ್ಮಿ, ಯುವ ನಿಧಿ 3,500 ರೂಪಾಯಿ ಕೊಟ್ಟರೆ ಏನಾಗ್ತದೆ? ನೀವು ಇಮಿಡಿಯೇಟು ಒಂದು ಡೆಸ್ಪರೇಟ್ ಮೋಡಿಗೆ ಹೋಗೋದಿಲ್ಲ.
ಅಟ್ಲೀಸ್ಟ್ ನಿಮ್ಮ ಪಾಕೆಟ್ ಖರ್ಚಿಗೆ, ಅಟ್ಲೀಸ್ಟ್ ನಿಮ್ಮ ಒಂದು ಕ್ಲಾಸ್ ಏನಾದರೂ ಹೋಗಬೇಕಿದ್ರೆ, ಅಪ್ಗ್ರೇಡೇಷನ್ ಯಾವುದಾದ್ರೂ ಕೋರ್ಸ್ ಮಾಡೋದಿದ್ರೆ ನಿಮ್ಮ ಪೋಷಕರ ಮೇಲೆ ಭಾರ ಹೊರುವಂಥದ್ದು ಆಗೋದಿಲ್ಲ. ನಿಮ್ಮ ಕೈಗೆ 2 ವರ್ಷ ದುಡ್ಡು ಬರುವಂಥದ್ದು ಆಗ್ತದೆ. ಇದೆಲ್ಲ ಸರ್ಕಾರ ಒಳ್ಳೆಯ ಯೋಜನೆಗಳು. ಅದರ ಜೊತೆಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು. ಉದ್ಯೋಗ ಸೃಷ್ಟಿಯಾದರೆ ಉದ್ಯಮಗಳು ಬರಬೇಕು. ಬರೀ ನಾವು ಧರ್ಮ 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 ಹೇಳ್ಕೊಂಡ್ರೆ ಬರುವುದಿಲ್ಲ. ಧರ್ಮದ ಜೊತೆಗೆ ಸಂಸ್ಕೃತಿ, ಆಚಾರ ವಿಚಾರದ ಜೊತೆಗೆ ಯುವಕರ ಕೈಗೆ ಕೆಲಸವನ್ನು ಕೊಡುವಂಥ ಕೆಲಸಗಳು ಯಾರು ಮಾಡಬೇಕಂತ ಹೇಳಿದ್ರೆ ನಮ್ಮಂಥವರು ಮಾಡಬೇಕು. ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಪುತ್ತೂರಿನ ಸಮಗ್ರ ಅಭಿವೃದ್ಧಿಗೆ ಕೆಲಸಗಳು ನಡೀತಾ ಇದೆ. ಅದಕ್ಕೆ ನಿಮ್ಮ ಸಹಕಾರಗಳು ಕೂಡ ಬೇಕು. ಇಲ್ಲಿ KMF ಬರ್ತದೆ, ಪುತ್ತೂರು ಇಲ್ಲಿ ಉಪ್ಪಿನಂಗಡಿ ಅಭಿವೃದ್ಧಿ ಆಗ್ತದೆ, ಕೊಯ್ಲದಲ್ಲಿ ಅಭಿವೃದ್ಧಿ ಆಗ್ತದೆ, ಇನ್ನತ್ತು ಇಂಡಸ್ಟ್ರಿಗಳು ಈ ಭಾಗದಲ್ಲಿ ಬರಲಿಕ್ಕಿದೆ. ಅದರಿಂದ ಅಭಿವೃದ್ಧಿಯ ಕೆಲಸಗಳು ಕೂಡ ನಡೀತದೆ. ಪುತ್ತೂರು ಉಪ್ಪಿನಂಗಡಿಯ ರಸ್ತೆಯನ್ನು ಕೂಡ ಅತ್ಯಂತ ಬೇಗ 1 ವರ್ಷದಲ್ಲಿ ಅದನ್ನು 4 ಲೈನ್ ರಸ್ತೆಯನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇವತ್ತು ನಿಮಗೆಲ್ಲ ಒಂದು ಊಟ ಕೊಡುವಂಥ ಅವಕಾಶ ನಾನು ಕೊಟ್ಟದ ನೀವು ಕೊಡ್ತಾ ಇದ್ದೀರಿ. ನೀವೆಲ್ಲ ನಮ್ಮ ಊರಿಗೆ ಬಂದು ನಮ್ಮ ಊರಿನ ಕೆಲಸ ಮಾಡುವ ಮುಖಾಂತರ ನಿಮ್ಮನ್ನು ಸತ್ಕರಿಸುವುದು ನಮ್ಮೆಲ್ಲ ಕೋಡಿಮಾಡಿ ಜನರ ಕರ್ತವ್ಯ. ಅದಕ್ಕೆ ಆ ಊಟವನ್ನು ಕೂಡ ನೀವು ಸ್ವೀಕಾರ ಮಾಡಬೇಕು ಅನ್ನೋ ಮಾತನ್ನು ಹೇಳುತ್ತಾ, ನಾನು ಮೊನ್ನೆ ಹೇಳಿದ್ದೆ ನಾನ್ ವೆಜ್ ಊಟ ಕೊಡಬೇಕು ಅಂತ. ಆನಂತರ ಇಲ್ಲಿ ಅವರೆಲ್ಲ ನಿಮ್ಮ ರಿಕ್ವೆಸ್ಟ್ ಬಂತು, ನಾನ್ ವೆಜ್ ಊಟ ಬೇಡ, ನಮಗೆ ವೆಜ್ ಊಟನೇ ಬೇಕು. ನಿಮ್ಮ ಚಾಯ್ಸ್ ಈಸ್ ಯುವರ್ಸ್. ನಿಮಗೆ ಏನು ಬೇಕು ಅದನ್ನು ತಗೊಳ್ಳುವಂಥ ಅವೆಲ್ಲ ವ್ಯವಸ್ಥೆಗಳನ್ನು ನಮ್ಮ ಪ್ರಮುಖರಿಗೆ ಮಾಡಲಿಕ್ಕೆ ಹೇಳಿದ್ದೀನಿ. ಬಹುಶಃ ಅದನ್ನೆಲ್ಲ ನೀವು ಸ್ವೀಕಾರ ಮಾಡಬೇಕು. ನಿಮಗೇನಾದರೂ ಮುಂದಿನ ದಿವಸಗಳಲ್ಲಿ ಕೆಲಸಗಳಿದ್ದರೆ, ಉದ್ಯಮಗಳನ್ನು ಆರಂಭ ಮಾಡೋದಿದ್ದರೆ, ಕೆಲಸಗಳಿದ್ದರೆ, ನಿಮಗೆ ಕೆಲಸ ಸಿಗದಿದ್ದರೆ ದಯಮಾಡಿ ನನ್ನನ್ನು ಭೇಟಿ ಮಾಡಿ. ನಿಮ್ಮ ತೊಂದರೆಗಳಿಗೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳುತ್ತಾ, ಯಾರು ಅಶೋಕ್ ರೈ ಹತ್ರ ಹೋಗಬೇಕಿದ್ರೆ ಅವ್ರ ಹತ್ರ ಹೋಗಬೇಕು, ಇವ್ರ ಹತ್ರ ಹೋಗಬೇಕು, ಹೇಗೆ ಹೋಗಬೇಕು, ನೋ ನೀಡ್. ಡೈರೆಕ್ಟ್ಲಿ ಯು ಕಮ್ ಟು ಮೀ. ನೀವು ಡೈರೆಕ್ಟ್ಲಿ ಬರ್ಬೋದು. ಎದ್ದು ನಿಂತು ಹೇಳಿ, ಸರ್ ನಾನು ಉಪ್ಪಿನಂಗಡಿ ಶಾಲೆ ಕಾಲೇಜ್ ಸ್ಟೂಡೆಂಟು, ನನಗೆ ಇದು ಹೆಲ್ಪ್ ಆಗಬೇಕು, ನಿಮ್ಮ ಮನೆಗೆ ಬೇಕಿದ್ದರೆ ನಾವು ಸಹಾಯಗಳು ಬೇಕಿದ್ದರೆ ನನ್ನಿಂದ ಏನು ಕೆಲಸಗಳಿದೆ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಪಕ್ಷಾತೀತವಾಗಿ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳುತ್ತಾ, ಅಶೋಕ್ ರೈ ಅವರು ಒಳ್ಳೆಯ ಕೆಲಸವನ್ನು ಮಾಡಿದರೆ ಮುಂದಿನ ದಿವಸಗಳಲ್ಲಿ ಆಶೀರ್ವಾದವನ್ನು ಮಾಡಿ. ಯಾವುದಕ್ಕೂ ನಾವು ವಿರೋಧ ಇಲ್ಲ. ನಾವು ಯಾವ ಜಾತಿ, ಯಾವ ಧರ್ಮ, ಯಾವುದಕ್ಕೂ ವಿರೋಧ ಇಲ್ಲ. ಅಭಿವೃದ್ಧಿ ಒಂದೇ ನಮ್ಮ ಕೆಲಸ. ಅಭಿವೃದ್ಧಿ ಬರುವಾಗ ಅದಕ್ಕೆ ನಿಮಗೆ ಗೊತ್ತಿರ್ಬೋದು, ಈಗ ಪ್ರಸ್ತುತ ನೀವೆಲ್ಲ ಪೇಪರ್ ಓದ್ತಾ ಇರ್ಬೋದು, ಏನೆಲ್ಲ ಆಗ್ತದೆ. ಅಭಿವೃದ್ಧಿ ಮಾಡುವಾಗಲೂ ಕೂಡ ಅಡ್ಡ ಬರುವವರು ತುಂಬ ಜನ ಇರ್ತಾರೆ. ಎಷ್ಟು ಒಳ್ಳೆಯ ಕೆಲಸ ಮಾಡಿದರೂ ಕೂಡ ದೂರುವವರು ಬೇಕಾದಷ್ಟು ಸಮಾಜದಲ್ಲಿ ಇರ್ತಾರೆ. ಒಂದು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಅಂತ ಹೇಳ್ತಾರೆ. ಮೆರಿಟ್ಸ್ ಜಾಸ್ತಿ ಇದ್ದರೆ ಅದನ್ನು ನಾವು ಸಿಲೆಕ್ಟ್ ಮಾಡ್ತೀವಿ. ಮೆರಿಟ್ಸ್ ನಮ್ಮ ಹತ್ರ ಜಾಸ್ತಿ ಇದೆ, ಈ ಸಮಾಜಕ್ಕಾಗಿ, ಈ ಪುತ್ತೂರಿನ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಸಹಕಾರಗಳು, ಆಶೀರ್ವಾದ ಮುಂದಿನ ದಿವಸಗಳಿಗೆ ಇರಲಿ ಅನ್ನೋ ಮಾತನ್ನು ಹೇಳುತ್ತಾ, ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಶುಭವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.